ಚಿರಪರಿಚಿತರಾದ ಡಾಕ್ಟ್ರು UP ಶಿವಾನಂದ ಅವರು ಡಾಕ್ಟ್ರಿಂದ ಹೆಚ್ಚು ಈಗ ಪತ್ರಿಕಾ ರಂಗದಲ್ಲಿ ಒಳ್ಳೆಯ ಹೆಸರು ಮಾಡಿ ನಮ್ಮ ಎಲ್ಲ ಈ ಭಾಗದ ಜನರಿಗೆ ಚಿರಪರಿಚಿತರು, ಹಲವು ಪ್ರಶಸ್ತಿಗಳನ್ನು ಪಡೆದವರು, ನಮಗೆ ಮೊದಲಿಂದ ಪರಿಚಿತರು, ನಮ್ಮ ಹಿತೈಷಿಗಳು ಆದ ಡಾಕ್ಟರ್ UP ಶಿವಾನಂದ ಅವರೇ. ಹಾಗೂ ವೇದಿಕೆಯಲ್ಲಿರುವ ಇನ್ನೊಬ್ಬರು ನಿಮಗೆಲ್ಲ ಪರಿಚಯ ಇಲ್ಲದವರು, ಆದರೆ ಅವರು ಬೆಂಗಳೂರಿನ ದೊಡ್ಡ ನ್ಯೂರೋ ಸರ್ಜನ್. ಅಂದರೆ ನಮ್ಮ ಮೆಡಿಕಲ್ ಫೀಲ್ಡ್ನಲ್ಲಿ ಅತ್ಯಂತ ಒಂದು ಕಷ್ಟದ ಒಂದು ಫೀಲ್ಡ್ ಇದ್ದರೆ ಅದು ನ್ಯೂರೋ ಸರ್ಜರಿ. ಅಂದರೆ ತಲೆಯ ಒಳಗೆ ಹೋಗಿ ಬ್ರೈನ್ನ ಒಳಗೆಲ್ಲ ಹೋಗಿ ಆಪರೇಷನ್ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಅಂಥ ಒಂದು ಫೀಲ್ಡಿನಲ್ಲಿ ಬ್ಯಾಂಗ್ಳೂರಿನಲ್ಲಿ ಕೆಲಸ ಮಾಡ್ತಾ ಇರುವಂಥವರು, ಮತ್ತು ಈ ಬ್ರೈನಿನ ಮೆದುಳಿನ ಅಡಿಭಾಗದಲ್ಲಿ ಆನ್ಯೂರಿಸಮ್ ಅಂತ ಆಗ್ತದೆ ಅಂತ ಆಗುವಂಥ ಒಂದು ಪ್ರಾಬ್ಲಮಿಗೆ ಈಗಿನ ಲೇಟೆಸ್ಟ್ ಸರ್ಜರಿಗಳು, ಅಂದರೆ ಅದನ್ನು ಕ್ಲಿಪ್ಪಿಂಗ್ ಮಾಡುವಂಥ ಕೆಲವೇ ಡಾಕ್ಟ್ರುಗಳಲ್ಲಿ ಒಬ್ಬರಾಗಿರುವ ಡಾಕ್ಟರ್ ರಘುನಂದನ್ ಇವತ್ತು ನಮ್ಮ ಜೊತೆ ಇಲ್ಲಿದ್ದಾರೆ ಅವರೇ. ಹಾಗೂ ಇಲ್ಲಿ ಬಂದಂಥ ಎಲ್ಲ ನಮ್ಮ ಪುತ್ತೂರು ಸಿಟಿ ಆಸ್ಪತ್ರೆಯ ಶೇರ್ ಹೋಲ್ಡರ್ಸೇ, ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ, ಹಾಗೂ ಬಂದಂಥ ಆತ್ಮೀಯ ಮಿತ್ರರೇ, ಬಂಧುಗಳೇ. ಈಗಾಗಲೇ ನಾನೊಂದು ಸಣ್ಣ ಪರಿಚಯ ಹೇಳಿದೆ. ಡಾಕ್ಟರ್ UP ಶಿವಾನಂದ ಅವರನ್ನು ನಾನು ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮತ್ತು ಡಾಕ್ಟರ್ ರಘುನಂದನ್ ಅವರು ಇವತ್ತು ಅತಿಥಿಯಾಗಿ ನಮ್ಮ ಜೊತೆ ಇಲ್ಲಿದ್ದಾರೆ. ಇನ್ನೊಂದು ಅವರ ಬಗ್ಗೆ ನಾನು ಹೇಳಲಿಕ್ಕೆ ಮರ್ತೆ, ಈಗ ನಮಗೂ ಅವರಿಗೂ ಹೇಗೆ ಸಂಬಂಧ ಆಯಿತು ಅಂತ ಹೇಳಿದರೆ, ನಾವೀಗ ನಮ್ಮ ಹಾಸ್ಪಿಟಲ್ನಲ್ಲಿ ಸಾಫ್ಟ್ವೇರನ್ನು ನಾವು ಕ್ಲೌಡ್ ಕಂಪ್ಯೂಟಿಂಗ್ ಮೆಥಡ್ನಲ್ಲಿ ಮಾಡಲಿಕ್ಕೆ ಈಗ ನಾವು ಹೊರಟಿದ್ದೇವೆ. ಅದರ ಒಂದು ಅವರು ಡಾಕ್ಟರ್ ಆಗಿದ್ದು ಒಂದು ಆ ಥರದ ಕಂಪನಿಯಲ್ಲಿ ಕೂಡ ಅವರು ಇನ್ವಾಲ್ವ್ ಆಗಿದ್ದಾರೆ. ಹಾಗಾಗಿ ಅವರು ಇವತ್ತು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸಹ ಈ ಆಸ್ಪತ್ರೆ ನಡೆಸೋ, ಯಾಕಂದರೆ ಅವರದ್ದೇ ಆದ ಆಸ್ಪತ್ರೆ ಕೂಡ ಇದೆ. ಹಾಗೆ ನಾನು ಇವತ್ತು ಇಂಥ ಒಂದು ಸಭೆಯಲ್ಲಿ ಅವರು ಕೂಡ ನಮ್ಮ ಸಿಬ್ಬಂದಿಯವರು ನಮ್ಮೆಲ್ಲರನ್ನು ಒಂದು ಮಾತಾಡಬೇಕು ಅಂತೇಳಿ ನಾನು ಅವರನ್ನು ಇವತ್ತು ಬರಲಿಕ್ಕೆ ಹೇಳಿದ್ದೇನೆ. ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಪುತ್ತೂರು ಸಿಟಿ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ ಈ ಊರಿನಲ್ಲಿ ಪ್ರಾರಂಭ ಆಯಿತು. ಅದಕ್ಕಿಂತ ಒಂದು 2 ವರ್ಷ ಮೊದಲಿನಿಂದ ನಾವು ಇದಕ್ಕೆ ತಯಾರಿ ಮಾಡಿಕೊಂಡಿದ್ದೆವು. ಅಲ್ಲಿಂದ 2010 ಏಪ್ರಿಲ್ 1ರಿಂದ ಇಲ್ಲಿಯವರೆಗೆ ನಮ್ಮ ಆಸ್ಪತ್ರೆ ಪ್ರಗತಿಯನ್ನೇ ಕಾಣ್ತಾ ಬಂದಿದೆ. ಅಂದರೆ ನಾವು ಎಲ್ಲರೂ ನಮ್ಮಲ್ಲಿಗೆ ಟ್ರೀಟ್ಮೆಂಟಿಗೆ ಬರಬೇಕು ಅಂತ ನಾವು ಹೇಳುವಂಥದ್ದು ಭಾಳ ಒಂದು ಸರಿಯಾದ ಒಂದು ಮಾತಾಗುವುದಿಲ್ಲ. ಯಾಕೆಂದರೆ ಯಾರಿಗೆ ಪ್ರಾಬ್ಲಮ್ ಆಗಿದೆ, ಯಾರಿಗೆ ಕಾಯಿಲೆ ಬಂದಿದೆ ಅಂಥವರು ನಮ್ಮ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ನಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಇಷ್ಟು ಸಮಯದಿಂದ ಹೇಳ್ತಾ ಇದ್ದಾರೆ. ಅದೇ ನಮಗೆ ಒಂದು ಶ್ರೀರಕ್ಷೆ. ಕಷ್ಟದಲ್ಲಿರುವವರಿಗೆ ನಾವು ಸಹಾಯ ಮಾಡುವಂಥ ಅವಕಾಶವನ್ನು ದೇವರು ನಮಗೆ ಡಾಕ್ಟರ್ನವರಿಗೆ ಕೊಟ್ಟಿದ್ದಾರೆ. ನಮ್ಮ ಆಸ್ಪತ್ರೆಗಾಗಲಿ ನಮ್ಮ ಕ್ಲಿನಿಕ್ಕಿಗಾಗಲಿ ಕಾಯಿಲೆಯಾಗಿ ಬರುವಂಥವರನ್ನು ನಾವು ಅವರಿಗೆ ಬಂದ ಕಷ್ಟದಲ್ಲಿ ಹೇಗೆ ಹಣ ಮಾಡುವುದು ಅಂತ ನೋಡದೆ, ಅವರಿಗೆ ಬಂದ ಕಷ್ಟವನ್ನು ಹೇಗೆ ನಾವು ಸುಲಭದಲ್ಲಿ ಪರಿಹಾರ ಮಾಡಿಕೊಡ್ಬೋದು ಅಂತ ಹೇಳಿ ನೋಡುವಂಥ ಒಂದು ದೊಡ್ಡ ಅವಕಾಶವನ್ನು ದೇವರು ನಮಗೆ ಅಂದರೆ ವೈದ್ಯರಿಗೆ ನೀಡಿದ್ದಾರೆ.
ಆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಆಸ್ಪತ್ರೆ ಪ್ರಾರಂಭ ಆಗುವಾಗಲೇ ಈ ವಿಷಯವನ್ನೆಲ್ಲ ಪ್ರಸ್ತಾಪ ಮಾಡಿ ನಮ್ಮ ಆಸ್ಪತ್ರೆಯಲ್ಲಿ ವೈದ್ಯರನ್ನು ಮಾತ್ರ ಅಂದರೆ ಡಾಕ್ಟ್ರನ್ನು ಮಾತ್ರ ಶೇರ್ ಹೋಲ್ಡರ್ ಆಗಿ ತಗೊಂಡು, ಇದು ಯಾಕೆ ಡಾಕ್ಟ್ರನ್ನು ಮಾತ್ರ ಶೇರ್ ಹೋಲ್ಡರ್ ಆಗಿ ತಗೊಂಡೆವು ಅಂತ ಹೇಳಿದರೆ, ಇದರಲ್ಲಿ ಬಿಸ್ನೆಸ್ ಇಂಟ್ರೆಸ್ಟ್ ಬರಬಾರ್ದು ಅಂತೇಳಿ ತುಂಬ ಜನ ಸೇರಿ ಮಾಡುವಾಗ, ಅಂದರೆ ಆ ಟೈಮಿನಲ್ಲಿ ನಮಗೆ ನಾವು ಹಣ ಹಾಕ್ತೇವೆ ಅಂತ ಹೇಳಿದ್ದಾರೆ. ಆದರೆ ನಾವು ನಮ್ಮ ಒಂದು ತಗೊಂಡ ನಿರ್ಧಾರಕ್ಕೆ ಬದ್ಧರಾಗಿದ್ದುಕೊಂಡು ವೈದ್ಯರನ್ನು ಮಾತ್ರ ಇದರಲ್ಲಿ ಶೇರ್ ಹೋಲ್ಡರ್ ಆಗಿ ತಗೊಂಡು, ನೀವು ನೋಡಿರ್ಬೋದು ನಮ್ಮ ಆಸ್ಪತ್ರೆಯ ವಾಕ್ಯ ಎಂತ ಉಂಟು ಅಂತ ಹೇಳಿದರೆ, ಬಿಸ್ನೆಸ್ ಫಸ್ಟ್, ಸರ್ವಿಸ್ ಫಸ್ಟ್, ಬಿಸ್ನೆಸ್ ನೆಕ್ಸ್ಟ್. ಇದು ಮೊದಲಿಗೆ ಸೇವೆ ಮತ್ತೆ ವ್ಯವಹಾರ ಅಥವಾ ವ್ಯಾಪಾರ, ಇದು ನಮ್ಮ ಆಸ್ಪತ್ರೆಯ ಧ್ಯೇಯ. ಇದರ ಅಡಿಯಲ್ಲಿ ನಾವು ಇಷ್ಟು ವರ್ಷ ಕೆಲಸ ಮಾಡಿ ನಮ್ಮ ಆಸ್ಪತ್ರೆ ಮತ್ತು ನಮ್ಮ ಕಂಪನಿ ಒಳ್ಳೆಯ ಪ್ರಗತಿಯನ್ನು ಕಂಡಿದೆ. ಇನ್ನೂ ಸಹ ನಾವು ಹೆಚ್ಚಿನ ಸೇವೆಯನ್ನು ಮತ್ತು ಸೌಕರ್ಯವನ್ನು ನಮ್ಮ ಆಸ್ಪತ್ರೆಯ ಮುಖಾಂತರ ಈ ಊರಿಗೆ ಕೊಡಬೇಕು ಅಂತೇಳಿ ನಮ್ಮಲ್ಲಿ ಇದೆ. ಈ ಒಂದು ಸಮಾರಂಭಕ್ಕೆ ಬಂದಂಥ ನಮ್ಮ ಆಸ್ಪತ್ರೆಯ ಎಲ್ಲ ಶೇರ್ ಹೋಲ್ಡರ್ಸ್ಗೆ ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತೇನೆ. ಮತ್ತು ಆಸ್ಪತ್ರೆ ಅಂತೇಳಿದರೆ ಖಾಲಿ ಡಾಕ್ಟ್ರ್ ಮಾತ್ರ ಅಲ್ಲ, ಡಾಕ್ಟ್ರಿಂದ ಹೆಚ್ಚು ಇಂಪಾರ್ಟೆನ್ಸ್ ಅಲ್ಲಿ ಮಾಡುವ ಉಳಿದ ಕೆಲಸದವರಿಗೆ ಕೂಡ ಇದೆ. ಯಾಕೆಂತ ಹೇಳಿದರೆ, ಡಾಕ್ಟ್ರು ಒಮ್ಮೆ ಪೇಷಂಟನ್ನು ನೋಡಿ ಹೀಗೆ ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಹೇಳಿ ಹೋಗಿಬಿಡ್ಬೋದು. ಆದರೆ 24 ಗಂಟೆಯ ಸೇವೆ ಕೊಡುವಂಥದ್ದು ಆಸ್ಪತ್ರೆಯಲ್ಲಿ ಅಲ್ಲಿಯ ಸಿಬ್ಬಂದಿಯವರು. ಅವರು ಕೂಡ ಈ ಆಸ್ಪತ್ರೆಯ ಕೆಲಸದಲ್ಲಿ ತುಂಬ ಪ್ರಾಮುಖ್ಯ ಪಾತ್ರ ವಹಿಸ್ತಾರೆ. ಈಗಾಗಲೇ ನಮಗೆ ನಮ್ಮ ಆಸ್ಪತ್ರೆಯ ಕೆಲಸದವರ ಬಗ್ಗೆ ಸಾರ್ವಜನಿಕರಿಂದ ಒಳ್ಳೆ ಅಭಿಪ್ರಾಯ ಬಂದಿದೆ ಅಂತ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಇಲ್ಲಿದ್ದಾರೆ. ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮತ್ತು ನಾವು ಇದನ್ನೊಂದು ದೊಡ್ಡ ಪಬ್ಲಿಕ್ ಫಂಕ್ಷನ್ ಆಗಿ ಮಾಡ್ತಾ ಇಲ್ಲ. ಇದು ನಮ್ಮ ಕೆಲವು ಆತ್ಮೀಯರನ್ನು ನಾವು ಕರೆದಿದ್ದೇವೆ. ನಮ್ಮ ಕರೆಗೆ ಹೋಗೋಟಿಲ್ಲಿ ಬಂದಂಥ ಎಲ್ಲರನ್ನು ಸ್ವಾಗತಿಸ್ತೇನೆ. ಮತ್ತು ಶಿವಾನಂದರು ಇಲ್ಲಿದ್ದಾರೆ, ಆದರೆ ನಮ್ಮ ಲೋಕೇಶ್ವರನ್ನು ಒಂದು ಪತ್ರಿಕಾ ಪ್ರತಿನಿಧಿಯಾಗಿ ನಾನು ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ನಿಮಗೆಲ್ಲರಿಗೆ ವಂದಿಸ್ತಾ ನನ್ನ ಮಾತು ನಿಲ್ಲಿಸ್ತೇನೆ. ನಮಸ್ಕಾರ.
ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿರುವ ಕೆಲವು ಸಿಬ್ಬಂದಿ ವರ್ಗದವರು ನಮ್ಮಲ್ಲಿದ್ದಾರೆ. ಅವರನ್ನು ಗುರುತಿಸುವುದು ನಮ್ಮ ಕರ್ತವ್ಯ ಅಂತ ತಿಳಿದು ಅವರನ್ನು ನಾವು ಇಲ್ಲಿ ಗುರುತಿಸ್ತಾ ಇದ್ದೇವೆ. ನಾನೀಗ ಸಾಧಾರಣ ಒಂದು 6 ತಿಂಗಳಿಂದ ನೋಡ್ತಾ ಇದ್ದೇನೆ ಭಾಸ್ಕರ್ ಸರ್ ಪರಿಚಯ ಆದ ದಿನದಿಂದ. ಒಂದು ಫ್ಯಾಮಿಲಿ ಥರ, ಅವರದ್ದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ನನಗೆ ಪ್ರತಿ ವಿಸಿಟಲ್ಲಿ ನನಗೆ ಅದು ಅನಿಸಿತು. ಇದು ಭಾಸ್ಕರ್ ಸರ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ಇದ್ದಾರೆ, ಅದು ಡಾಕ್ಟ್ರುಗಳಿರಲಿ ಯಾರೇ ಇರಲಿ. ಸೊ ನನಗೆ ಇಂಥ ಒಂದು ಸಂಸ್ಥೆಯಲ್ಲಿ ನಮ್ಮ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿ ಅದನ್ನು ಮುಂದಕ್ಕೆ ತಗೊಂಡು ಹೋಗಿ ಅದನ್ನು ಇದು ಮಾಡುವುದು ಒಂದು ಗೌರವ ಅಂತ ಹೇಳಬೇಕು ನಾನು. ಯಾಕಂದರೆ ಬೆಂಗಳೂರಿನಲ್ಲಿ ಬೇಕಾದಷ್ಟು ಆಸ್ಪತ್ರೆಗಳಿದ್ದಾವೆ, ಸಾಫ್ಟ್ವೇರು ಅದಕ್ಕೆ ಬೇಕಾದ ಪೇಮೆಂಟು ಮುಗೀತಲ್ಲಿಗೆ. ಇದು ಹಾಗಲ್ಲ. ಇವರವರ ಹತ್ರ ಹೋಗಿ ಅವರಿಗೆ ಯಾವ ಸಮಸ್ಯೆ ಇದೆ ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ನೀವು ಆ ಸಮಸ್ಯೆನ ಸಾಲ್ವ್ ಮಾಡಿ ನಮಗೆ ಸಾಫ್ಟ್ವೇರ್ ಕೊಡಿ ಅಂತ ಡೇ 1ನಲ್ಲಿ ಡಾಕ್ಟರ್ ಭಾಸ್ಕರ್ ಅವರು ನನಗೆ ಹೇಳಿದರು. ಸೊ ಅದರ ಪ್ರಕಾರ ನಾನು ಬಂದು ಕೇಳಿದರೆ, ನಾನು ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಇರುವಂಥದ್ದು. ಬೆಂಗಳೂರಲ್ಲಿ ನಾನು ಯಾರಿಗಾದರೂ ಕೇಳಿದರೆ ನಿಮಗೇನಾದರೂ ಸಮಸ್ಯೆ ಇದೆಯಾ? ಇಲ್ಲ, ದೇ ಆರ್ ಯೂಸ್ ಟು ದಟ್ ಓಲ್ಡ್. ನಾನೇನು ಮಾಡ್ತಾ ಇದ್ದೀನಿ, ಐ ಆಮ್ ಹ್ಯಾಪಿ ವಿತ್ ದಟ್ ಅಷ್ಟೇ. ಅದರಿಂದ ಚೇಂಜ್ ಬೇಡ ನನಗೆ ಅಂತ. ಅಂದರೆ ಒನ್ಸ್ ಅಪಾನ್ ಅ ಟೈಮ್ ಮಂಗಳೂರಿನಿಂದ ಬೀಸು ರೋಡಿಂದ ಪುತ್ತೂರಿಗೆ ಬರುವಾಗ ಟ್ಯಾಕ್ಸಿಗಳಿದ್ದಾವೆ. ಅದರಲ್ಲಿ ಡ್ರೈವರ್ ಯಾರು ಅಂತ ಗೊತ್ತಾಗೋದಿಲ್ಲ. ಯಾವುದೋ ಒಂದು ಡೋರ್ನ ಪಕ್ಕದಲ್ಲಿ ಹೀಗೆ ಬಿಡ್ತಾ ಇರ್ತಾನೆ. ಹೀಗಿತ್ತು. ಇವತ್ತಿನ ದಿನಗಳಲ್ಲಿ ಆ ಟೆಕ್ನಾಲಜಿ ಹೋಗಿದೆ, ಆ ಟೆಕ್ನಾಲಜಿ ಇಲ್ಲ, ಅಂಥ ಕಾರುಗಳು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅದೇ ಥರ ನಾವು ಸಮಯಕ್ಕೆ ಸರಿಯಾಗಿ ಬದಲಾಗಬೇಕು. ಸೊ ನಾನು ನನ್ನ ಆಸ್ಪತ್ರೆಯಲ್ಲಿ, ಅದು ಆರ್ಮ್ಡ್ ಫೋರ್ಸಸ್ ಇರಲಿ, ಅದರ ನಂತರದ್ದು ನಿಮ್ಯಾನ್ಸ್ ದಿನಗಳಿರಲಿ, ಎಲ್ಲರೂ ಕೂತು ಬರೆಯುವುದೇ. ಆ ಬರೆದದ್ದನ್ನು ಸಾಫ್ಟ್ವೇರಿಗೆ ಎಂಟರ್ ಮಾಡುವಂಥದ್ದು. ಸೊ ಸಾಫ್ಟ್ವೇರಲ್ಲಿ ಎಂಟರ್ ಮಾಡಿದ್ದನ್ನು ವಾಪಸ್ ಬರೆಯುವ ಅಗತ್ಯ ಯಾವುದಿದೆ? ಯು ಹ್ಯಾವ್ ಟು ಮೇಕ್ ದ ಸಾಫ್ಟ್ವೇರ್ ವರ್ಕ್ ಫಾರ್ ಯು ರಾದರ್ ದನ್ ದಿಸ್. ರೇಡಿಯಾಲಜಿಸ್ಟ್ ಪ್ರತಿ ಸರ್ತಿ ಟೈಪ್ ಮಾಡೋದು ಮೇಲಿಂದ ಕೆಳಗೆ ತನಕ ಎಲ್ಲವನ್ನು ಟೆಂಪ್ಲೇಟೈಸ್ಡ್ ನೋಡಿ. ಯಾಕಂದರೆ ಈ ಸಿಸ್ಟಮ್ನ ನಾವು ಈಗ ನೋಡಿ, ಟೆಕ್ನಾಲಜಿ ನಮ್ಮಕ್ಕಿಂತ ಮುಂದೆ ಇದೆ. ನಾವು ಈ ಟೆಕ್ನಾಲಜಿಗೆ ಅಡಾಪ್ಟ್ ಆಗುವಷ್ಟರಲ್ಲಿ AI ಬಂದಿದೆ. ಆಟೋಮ್ಯಾಟಿಕಲಿ ಸ್ಕ್ಯಾನ್ ಆದ ತಕ್ಷಣ ರೇಡಿಯಾಲಜಿಸ್ಟಿಗೆ ಎಲ್ಲ ಮೆಷರ್ಮೆಂಟ್ ಬರ್ತದೆ. ಅವರು ವಾಪಸ್ ಮೆಷರ್ ಮಾಡುವ ಅವಶ್ಯಕತೆ ಇಲ್ಲ. ಅವರಿಗೆ ಇಮೇಜಸ್ ಜೊತೆ ಅದು ನೋಡಲಿಕ್ಕೆ ಸರಿಯಾಗಿ ಸಿಕ್ಕಲಿಲ್ಲದಿದ್ದರೆ ಅದನ್ನು ಅವರು ದೇ ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಡೂ ದಟ್ ಮ್ಯಾನ್ಯುವಲ್ ಥಿಂಗ್. ಇದು ರೇಡಿಯಾಲಜಿಸ್ಟ್ನ ರೂಲ್ ಔಟ್ ಮಾಡುವಂಥ ಪ್ರಶ್ನೆ ಇಲ್ಲ, ಡಾಕ್ಟ್ರನ್ನು ರೂಲ್ ಔಟ್ ಮಾಡೋ ಪ್ರಶ್ನೆ ಇಲ್ಲ. ಆದರೆ ಯಾರಿಗೆ AI ಬರ್ತದೆ ಅವರು ಬರದವರ ಕೆಲಸವನ್ನು ಅವ್ರು ತಗೊಂಡು ಹೋಗ್ತಾರೆ ಅಷ್ಟೇ. AI ಕೆಲಸಗಳು ಕಮ್ಮಿ ಆಗ್ತವೆ, ಇದಿರೋದಿಲ್ಲ ಅಂಥದ್ದು ಯಾವುದೂ ಪ್ರಶ್ನೆ ಇಲ್ಲ. ಆದರೆ ಯಾರು ಕಲೀಲಿಕ್ಕೆ ರೆಡಿ ಇದ್ದಾರೆ ಅಂತ. ಆದರೆ ಡಾಕ್ಟರ್ ಭಾಸ್ಕರ್ ಈ ವಯಸ್ಸಿನಲ್ಲಿ ಹಿ ವಾಂಟ್ಸ್ ಎವ್ರಿಥಿಂಗ್ ಟು ಬಿ ಅಪ್ಡೇಟೆಡ್. ನನಗೆ ಹಲವು ಸಲಹೆಗಳು ಕೊಟ್ಟಿದ್ದರು. ನಾನು ಅದ್ರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಇನ್ನೇ ಮುಂದಕ್ಕೆ ಹೋಗಿ ಸಾಫ್ಟ್ವೇರಲ್ಲಿ ಏನು ಡೆವಲಪ್ಮೆಂಟ್ ಮಾಡಬೇಕು ಅಂತ. ಸೊ ಈ ಸಂಬಂಧ ನನಗೂ ಒಂಥರ, ಈಗ ನಾನು ಹಾಸ್ಪಿಟ್ಲಲ್ಲಿ ಬಂದರೆ ಸುಮಾರು ಜನರಿಗೆ ನನ್ನ ಹೆಸರು ಗೊತ್ತು, ಅವರ ಹೆಸರು ನನಗೆ ಗೊತ್ತು, ಎಲ್ಲರ ID ನಾನು ಕ್ರಿಯೇಟ್ ಮಾಡಿದ್ದೇನೆ. ಆದ್ದರಿಂದ ನಾನು ಒಂಥರ ಫ್ಯಾಮಿಲಿ ಮೆಂಬರ್ ಥರ ಆಗಿಬಿಟ್ಟಿದ್ದೇನೆ ಕಳೆದ ಒಂದು ವಾರದಲ್ಲಿ. So, it gives me immense pleasure to tell that, it's not an organization, it is more than an organization or beyond an organization ಅಂತ ಹೇಳ್ಬೋದು. ಸೊ ಅಂಥ ಕಡೆಯಲ್ಲಿ ಇನ್ನು ಸಾಫ್ಟ್ವೇರ್ ಅಪ್ಡೇಟ್ಗಳು ಬರ್ತದೆ. ಇನ್ನೊಂದು 2 ತಿಂಗಳು ತನಕ ಸ್ವಲ್ಪ ಬಾಟಲ್ ನೆಕ್ಸ್ ಇರ್ತದೆ, ಅದು ಸರಿಯಾಗೋದಿಲ್ಲ. ಇದು ನಾವೇನೋ ಇಂಪ್ಲಿಮೆಂಟ್ ಮಾಡ್ತೀವಿ, ಸಮಥಿಂಗ್ ವಿಲ್ ಗೋ ರಾಂಗ್. ಆದರೆ ನಾವು ಟೆಕ್ನಾಲಜಿಯಿಂದ ಹಿಂದಕ್ಕೆ ಬಂದರೆ ವಿ ವಿಲ್ ಗೋ ಬ್ಯಾಕ್ ಟು ದಟ್ ಸೇಮ್. ಎಷ್ಟು ಜನರಿಗೆ ಈಗ ಪುತ್ತೂರಿಂದ ಆ ಕಾರಲ್ಲಿ ಹೋಗ್ಬೇಕು, ಅಂಬಾಸಿಡರ್ ಕಾರಲ್ಲಿ
8 ಜನ 9 ಜನ ಒಂದೇ ಸೀಟಲ್ಲಿ ಕೂತು ಎಷ್ಟು ಜನ ರೆಡಿ ಇದ್ದೀರಿ ಕೈ ಎತ್ತಿ? ಇಲ್ಲ. ಈಗ ನಮಗೆ ವೋಲ್ವೋ ಬಸ್ ಬೇಕು. ಅದೇ ಥರ ವಿ ಹ್ಯಾವ್ ಟು ಅಡಾಪ್ಟ್ ಟು ದ್ಯಾಟ್. ಅಡಾಪ್ಟ್ ಆಗಬೇಕಂದ್ರೆ ಶುರುಗೆ ವೋಲ್ವೋಗೆ ಹೋಗುವಾಗ ಸ್ವಲ್ಪ ಚಾರ್ಜ್ ಜಾಸ್ತಿ ಕೊಡಬೇಕು, ಅದರ ಎ ಸಿ ಜೊತೆ ನಾವು ಅಭ್ಯಾಸ ಆಗಬೇಕು ಅಲ್ವಾ? ಸೊ ದಿಸ್ ಇಸ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ಸೊ ಸೌತ್ ಕೆನರಾ ಡಿಸ್ಟ್ರಿಕ್ಟಲ್ಲಿ ನಮ್ಮ ಸಾಫ್ಟ್ವೇರು ಪುತ್ತೂರು ಹಾಸ್ಪಿಟ್ಲಲ್ಲಿ ಫಸ್ಟ್ ಟೈಮ್ ನಾವು ಲಾಂಚ್ ಮಾಡ್ತಾ ಇರೋದಂತ ಒಂದು ಹೆಮ್ಮೆಯ ವಿಷಯ ನನಗೆ. ಆ್ಯಂಡ್ ದಿಸ್ ಇಸ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್. ನಾನು ಮಲ್ಟಿ ಬೆಡ್ಡೆಡ್ ಹಾಸ್ಪಿಟ್ಲ್ಗಳಲ್ಲಿ ವೇರ್ ಥೌಸಂಡ್ಸ್ ಆಫ್ ಬೆಡ್ಡೆಡ್ಸ್ ಆರ್ ದೇರ್, ಈ ಥರ ಒಂದು ರಿಸೆಪ್ಷನ್, ಈ ಥರ ಒಂದು ಆಕ್ಸೆಪ್ಟೆನ್ಸ್ ಆಫ್ ದ ಟೆಕ್ನಾಲಜಿ ಎಲ್ಲೂ ನೋಡಲಿಲ್ಲ. ಸೊ ಇನ್ ದ ನಿಯರ್ ಫ್ಯೂಚರ್ ನಾನು ಜಾಸ್ತಿ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀನಿ. ಸೊ ಆ ಪ್ರೀತಿ ಇರಲಿ. ಅಟ್ ದ ಸೇಮ್ ಟೈಮ್ ನನಗೂ ಐ ಆಮ್ ಆಲ್ಸೋ ಬ್ಯುಸಿ ನ್ಯೂರೋ ಸರ್ಜನ್ ಇನ್ ಬ್ಯಾಂಗ್ಳೂರ್. ಕೆಲವು ಸಮಯದಲ್ಲಿ ನಾನು ಸಿಗ್ತೀನಿ ಅಂತ ಹೇಳಿದ್ದಿಲ್ಲ, ಬಟ್ ನಮ್ಮ ಟೀಮ್ ಇದೆ. ನಿಮಗೆ ಖಂಡಿತವಾಗಿ ಎನಿಥಿಂಗ್, ವೆದರ್ ಡಾಕ್ಟರ್ಸ್ ಎನಿಬಡಿ, ಅವರಿಂದ ನಿಮಗೆ ಕನ್ವಿನ್ಸಿಂಗ್ ಆನ್ಸರ್ ಸಿಕ್ಕಲಿಲ್ಲದಿದ್ದರೆ ಯು ಆರ್ ಆಲ್ವೇಸ್ ವೆಲ್ಕಮ್ ಟು ಕಾಲ್ ಮೀ ಆ್ಯಂಡ್ ಟಾಕ್ ಟು ಮೀ. ಸೊ ಇದು ಸಾಫ್ಟ್ವೇರ್ ಬಗ್ಗೆ ಮತ್ತು ಸಂಕ್ಷಿಪ್ತವಾಗಿ ಪುತ್ತೂರು ಸಿಟಿ ಹಾಸ್ಪಿಟಲ್ ಬಗ್ಗೆ ಹೇಳಿದ್ದೇನೆ. ಸೊ ಇಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸೊ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದ ಒಂದು ಸಿಟಿ ಪುತ್ತೂರು ಆಸ್ಪತ್ರೆಯಿಂದ 16 ವರ್ಷ ಆಗಿದೆ, 17 ವರ್ಷಕ್ಕೆ ಅಂತ ಹೇಳುವಂಥದ್ದನ್ನು ಡಾಕ್ಟರ್ ಭಾಸ್ಕರ್ ಹತ್ರ ಸ್ವಲ್ಪ ನಾನು ಅದರ ಬಗ್ಗೆ ಮಾತಾಡಿದಾಗ ಒಂದು ಆಸ್ಪತ್ರೆ ಔಟ್ಲುಕ್, ಅವರು ಲಾಟ್ರಿಯಲ್ಲೆಲ್ಲ ತುಂಬ ಕೆಲಸ ಮಾಡಿದವರು ಯಾವಾಗಲೂ ಅವರು ಭೇಟಿ ಆಗ್ತಿರ್ತಾರೆ, ಮತ್ತು ಯಾವಾಗಲೂ ತುಂಬ ಸೀರಿಯಸ್ ಆಗಿ ಆ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡೋರು, ಗೌರವಯುತವಾಗಿ ಎಲ್ಲಿ ಕೂಡ ನಡ್ಕೊಳ್ಳುವವರು. ಅವರ ಆಸ್ಪತ್ರೆ ಮಾಡಿದಾಗ ಕೂಡ ಅವರದ್ದೇ ಒಂದು ಏನು ಹೇಳ್ತೀವಿ, ಒಂದು ಸ್ಟ್ಯಾಂಡರ್ಡ್ ಔಟ್ಲುಕ್ ಅಂತ ಹೇಳ್ತೀವಿ, ಅಥವಾ ಮಾತಾಗಲಿ ವ್ಯವಹಾರಗಳಾಗಲಿ ಭಾಳ ಗಂಭೀರವಾಗಿ ಭಾರಿ ಸೀರಿಯಸ್ ಆಗಿ ಅವರೊಟ್ಟಿಗೆ ನಾವು ಯಾವಾಗಲೂ ಮಾತಾಡಲಿಕ್ಕೆ ಬಯಸ್ತೀವಿ. ಆ ಪರ್ಸನಾಲಿಟಿ ಅವರಲ್ಲಿದೆ. ಪುತ್ತೂರಿನ ಈ ಆಸ್ಪತ್ರೆ 16 ವರ್ಷ 15 ದೊಡ್ಡ ಸಂಗತಿ. 16 ವರ್ಷ ಆಸ್ಪತ್ರೆ ನಡೆಸೋದಂದರೆ ಸಣ್ಣ ವಿಷಯ ಅಲ್ಲ. ಈ ಆಯ್ಕೆ ಮಾಡಿದಾಗಲೇ ಸಿಟಿ ಆಸ್ಪತ್ರೆಯಿಂದ ಆಯ್ಕೆ ಮಾಡಿದ್ದಾರೆ, ಒಳ್ಳೆಯ ಜಾಗೆಯನ್ನು ನೋಡಿಕೊಂಡಿದ್ದಾರೆ. ಪುತ್ತೂರಿನ ಸೆಂಟ್ರಲ್ ಅದೇ ಭಾಗದಾಗೆ APMC ರಸ್ತೆ ಇರ್ಬೋದು, ಮೈನ್ ರೋಡ್ ಇರ್ಬೋದು, ಅದ್ರ ಪಕ್ಕದಲ್ಲಿ. ಆಮೇಲೆ ಸಾಕಷ್ಟು ಎಲ್ಲರಿಗೆ ಅನುಕೂಲ ಆಗುವ ರೈಲ್ವೆ ಸ್ಟೇಷನ್ ಹತ್ತಿರ ಇದೆ, ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ, ಎಲ್ಲೋ ಪ್ಲೇಸ್ ಇದೆ, ವಿಸ್ತಾರವಾದ ಜಾಗ. ಆಗಿನ ಕಾಲದಲ್ಲಿ ಸುಮಾರು 60 ಸೆಂಟ್ ಜಾಗೆಯಲ್ಲಿ ಆಸ್ಪತ್ರೆ ಮಾಡಿದ್ದಾರೆ. ಈ ದೂರದೃಷ್ಟಿ ಇಟ್ಟ ಆಸ್ಪತ್ರೆ, ಒಳ್ಳೆಯ ಸೌಕರ್ಯದಿಂದ ಪ್ರಾರಂಭ ಆಸ್ಪತ್ರೆ. ತುಂಬ ಜನ ಡಾಕ್ಟರ್ಗಳಿದ್ದಾರೆ, ಅದರಲ್ಲಿ ಡಾಕ್ಟರ್ಗಳು ಮಾತ್ರ ಪಾಲುದಾರರು ಅಂತ ನನಗೆ ಗೊತ್ತಿರಲಿಲ್ಲ. ಸಾಮಾನ್ಯಗಿಂತ ಆಸ್ಪತ್ರೆಗೆ ಹಣ ಹಾಕೋರು ತುಂಬ ಜನ ಇರ್ತಾರೆ, ಇನ್ವೆಸ್ಟರ್ಸ್ ಅಂತ ಹೇಳ್ತೇವೆ. ಆ ಇನ್ವೆಸ್ಟರ್ಸ್ನ ಕೆಲಸ ಏನಿರ್ತದೆ ಅಂದರೆ ಹಣ ಕೊಟ್ಟದಕ್ಕೆ ಹಣ ತೆಗೆಯುವಂಥದ್ದು. ಅದಕ್ಕೆ ಕಾರ್ಪೊರೇಟ್ ಆಸ್ಪತ್ರೆಗಳು ಅಂತ ನಾವು ಕೇಳ್ತೇವೆ. ಎಲ್ಲಿ ಹೋದರೂ ಕೂಡ ಯಾವುದೇ ಆಸ್ಪತ್ರೆ ಇವತ್ತು ಡಾಕ್ಟರ್ಗಳ ಕೈಲಿರುವುದಿಲ್ಲ, ಕಾರ್ಪೊರೇಟ್ ಆಸ್ಪತ್ರೆ ಸಂಸ್ಥೆಯವರ ಕೈಲಿರ್ತದೆ. ಡಾಕ್ಟರ್ಗಳಿಗೆ ಅದರಲ್ಲಿ ಪಾಲಿರ್ತದೆ ಕೆಲಸ ಮಾಡಿದಲ್ಲಿ. ಈ ರೀತಿಯ ಮೈಂಡ್ಸೆಟ್ಟಿನ ಆಸ್ಪತ್ರೆ, ಡಾಕ್ಟರ್ಗಳೇ ಆಸ್ಪತ್ರೆಯಲ್ಲಿರುವಂಥದ್ದು, ಸೇವೆ ಮುಖ್ಯ ಹಣ ನಂತರ ಅಂತ ಹೇಳುವಂಥದ್ದು ಭಾಳ ವಿಶೇಷ. ಅದಕ್ಕೆ ವಿಶೇಷವಾಗಿ ಈ ಸಿಟಿ ಆಸ್ಪತ್ರೆಯ ಭಾಸ್ಕರರಿಗೆ ಮತ್ತು ಪಾಲ್ದಾರರಿಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇದು ಸಂದೇಶ ಭಾಳ ಮುಖ್ಯ. ಈಗಂದರೆ ತುಂಬ ಕಡೆ ಹೋದರೆ ಏನಾಗ್ತದೆ ಅಂದರೆ ರಾಜಕೀಯದವರಂದರೆ ದುಡ್ಡು ಮಾಡೋರು ಅಂತ ಆಗ್ತದೆ. ಅದು ಸಾಮಾನ್ಯವಾಗಿ ಒಳ್ಳೆಯವರು ಇದ್ದರೂ ಕೂಡ. ಹಾಗೆ ಡಾಕ್ಟರ್ಗಳಂದರೆ ಜೀವಕ್ಕಿಂತ ಮುಂಚೆ ಹಣ ನೋಡ್ತಾರೆ ಅಂತ ಹೇಳುವಂಥ ವಾತಾವರಣ ಸೃಷ್ಟಿ ಆಗ್ತಾಯಿದೆ. ಹಣವೇ ಮುಖ್ಯ, ಜೀವ ಮುಖ್ಯ ಅಲ್ಲ ಅಂತ ಹೇಳುವಂಥದ್ದು. ಟ್ರೀಟ್ಮೆಂಟಿಗಿಂತ ಹಣ ಮಾಡೋ ದಾರಿಯನ್ನು ಹುಡುಕ್ತಾರೆ ಅಂತ ಹೇಳುವಂಥ ಸುಮಾರು ವಿಚಾರಗಳನ್ನು ನಾವು ಗಮನಿಸ್ತೇವೆ. ಇನ್ಶೂರೆನ್ಸ್ ತುಂಬ ಇದ್ದರೆ, ಇನ್ಶೂರೆನ್ಸ್ 10 ಲಕ್ಷ 20 ಲಕ್ಷ ಇದ್ದರೆ ಇನ್ಶೂರೆನ್ಸ್ಗೆ ಅನುಕೂಲವಾಗಿ ಟ್ರೀಟ್ಮೆಂಟ್ ಕೊಡುವಂಥದ್ದು, ಖಾಲಿ ಆದಾಗ ಮುಗಿಸುವಂಥ ಮಾತುಗಳನ್ನು ಕೇಳ್ತಿರ್ತಾರೆ. ಡಾಕ್ಟರ್ ಪ್ರೊಫೆಷನ್ಗೆ ಯಾವಾಗ ಈ ಬದಲಾವಣೆ, ಹಣವೇ ಮುಖ್ಯ ಬದಲಾವಣೆ ಆದಾಗ ಡಾಕ್ಟರ್ ಗೌರವವನ್ನು ಕಳ್ಕೊಳ್ತಾರೆ. ಅವರು ಡಾಕ್ಟರ್ಗಳಾಗೋದಿಲ್ಲ. ಡಾಕ್ಟರ್ ದೇವರು ಅಂತ ಹೇಳುವಂಥದ್ದು ಕಾಲಘಟ್ಟ, ಜೀವ ಉಳಿಸುವ ರಕ್ಷಕ ಅಂತ ಬರುವಂಥದ್ದು ಸೇವೆ ಮುಖ್ಯ ಆದಾಗ. ಅದನ್ನು ಈ
ವಿಷಯಗಳು ಬಹಳ ಮುಖ್ಯ ಡಾಕ್ಟರ್ಗಳಿಂದ ಪ್ರಾರಂಭ ಆಗ್ತದೆ. ಅದನ್ನು ಉಳಿಸಿಕೊಂಡದ್ದಕ್ಕೆ ನನಗೂ ಗೊತ್ತಿರಲಿಲ್ಲ. ಅದು ಇಂಥ ವಿಚಾರಗಳು ತಾಲೂಕಿನಂಥ ಪುತ್ತೂರಿನ ತಾಲೂಕಿಗೆ ಇದು ಹೆಮ್ಮೆಯ ವಿಚಾರಗಳು. ಪುತ್ತೂರು ತಾಲೂಕು ತುಂಬ ಡಾಕ್ಟರ್ಗಳೇ ಹೆಚ್ಚಿನ ಆಸ್ಪತ್ರೆಗಳು ಅವರ ಕೈಯಲ್ಲಿದೆ. ಈ ವಿಚಾರಗಳಲ್ಲಿ ಮಾಡುವಾಗ ನನಗೆ ಕೂಡ ಒಂದು 80 ಇಸವಿಯಲ್ಲಿ ನಾನು ಡಾಕ್ಟರ್ ಕೆಲಸ ಮಾಡಿದವನು. ಸುಳ್ಳಿಲಿ ಒಂದು ಗಾಯತ್ರಿ ನರ್ಸಿಂಗ್ ಅಂತ ಮಾಡಿದ್ದೆ. ಪುತ್ತೂರಲ್ಲಿ ಒಂದು ಔಟ್ಲೆಟ್ ಕ್ಲಿನಿಕ್ ಸುದ್ದಿ ಪದ್ಮೇಗೌಡ ಆಸ್ಪತ್ರೆ ಅಂತ ಮಾಡಿದ್ದೆ. ಆಸ್ಪತ್ರೆ ಕಷ್ಟ ನನಗೆ ಗೊತ್ತಿದೆ. ಅಲ್ಲಿ ಆಗ ಅಡ್ಮಿಷನ್ಸ್ ಇತ್ತು. 80 ಇಸವಿಯಲ್ಲಿ ಮಂಗಳೂರಿಂದ ನನ್ನ ಕ್ಲಾಸ್ಮೇಟ್ ಡಾಕ್ಟರ್ ಸಂಜೂರಿ ಅಂತಿದ್ದರು, ಪೀಡಿಯಾಟ್ರಿಷಿಯನ್. ಅವರಿಗೆ ನಾವು ಚಿಕಿತ್ಸೆ ನಮಗೇನು ಮಾಡಬೇಕು ಗೊತ್ತಾಗ್ತಿರಲಿಲ್ಲ. ಸ್ಪೆಷಲಿಸ್ಟ್ ಬೇಕು, ಏನು ವ್ಯತ್ಯಾಸ, ಲ್ಯಾಬ್ ಟೆಸ್ಟ್ ಬೇಕು, ಡಾಕ್ಟ್ರಲ್ಲಿ ತೋರಿಸ್ಲಿಕ್ಕೆ ಡಾಕ್ಟ್ರಲ್ಲಿ ಇರಲಿಲ್ಲ. ಆಗ ಸಂಜೂರಿ ಡಾಕ್ಟರ್ ಹತ್ರ ಮಂಗಳೂರಿಂದ ಅವರು ಒಂದು ಅಂಬಾಸಿಡರ್ ಕಾರ್ನಲ್ಲಿ 5-6 ಜನ ಕುಳಿತುಕೊಂಡು ಲ್ಯಾಬ್ ಟೆಕ್ನಿಷಿಯನ್ ಸಮೇತ ಸುಳ್ಯದ ಆಸ್ಪತ್ರೆಗೆ ಬಂದು ಎಲ್ಲ ಫಿಸಿಷಿಯನ್, ಪೀಡಿಯಾಟ್ರಿಷಿಯನ್, ಗೈನಕಾಲಜಿಸ್ಟ್, ENT ಸರ್ಜನ್ ಹಾಗೊಂದು 5-6 ಜನ ಬಂದು ವಿತ್ ಲ್ಯಾಬ್ನ ಎಕ್ವಿಪ್ಮೆಂಟ್ಗಳಿಗೆ ಬಂದು ಟೆಸ್ಟ್ ಮಾಡಿ, ಪರೀಕ್ಷೆ ಮಾಡಿ, ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಮುಂದಿನ ವಾರ 1 ವಾರದವರೆಗೆ ಅವರೊಟ್ಟಿಗೆ ಟ್ರೀಟ್ಮೆಂಟನ್ನು ಅಲ್ಲಿಂದ ನಿಂತು ಮಾಡುವಂಥ ಕಾಲಘಟ್ಟ ಇತ್ತು. ಸ್ಪೆಷಲಿಸ್ಟ್ ಸ್ವಲ್ಪ ದಿವಸ ಕಳೆದಾಗ ಈಗ ಇವತ್ತು ಸಿಟಿ ಆಸ್ಪತ್ರೆಯ ಮೊನ್ನೆ ಪಟ್ಟಿಯನ್ನು ನೋಡಿದೆ. ಸಿಟಿ ಆಸ್ಪತ್ರೆಯಲ್ಲಿ ಎಷ್ಟು ಜನ ಡಾಕ್ಟ್ರುಗಳಿದ್ದಾರೆ, ಎಷ್ಟು ಜನ ಡಾಕ್ಟ್ರು ವಿಸಿಟ್ ಆಗ್ತಾ ಇದ್ದಾರೆ. ಇದು ಒಂದು ರೀತಿಯ ನಿಮಗೇನಾಗ್ತದೆ, ಆರೋಗ್ಯವನ್ನು ಡಾಕ್ಟ್ರುಗಳನ್ನ ಇಲ್ಲಿಯೇ ಕರೆಸಿ, ಆ ವ್ಯವಸ್ಥೆಗಳನ್ನು ಇಲ್ಲಿಯೇ ಏರ್ಪಡಿಸಿ ಡಾಕ್ಟ್ರುಗಳಿಗೆ ಆರೋಗ್ಯವನ್ನು ಕೊಡುವಂಥ ಒಂದು ಒಳ್ಳೆಯ ವ್ಯವಸ್ಥಿತ ಸಂಸ್ಥೆ ಪುತ್ತೂರು ಸಿಟಿ ಆಸ್ಪತ್ರೆ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ನಿಮ್ಮ ಹತ್ರ ಹೇಳಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಪತ್ರಿಕೆಯವನಾಗಿ ಮತ್ತು ಡಾಕ್ಟ್ರಾಗಿ ಎರಡೂ ಮುಖದಲ್ಲಿ ನಾವು ನೋಡ್ತಾ ಇರ್ತೇವೆ. ಡಾಕ್ಟ್ರಾಗಿ ನನಗೆ ಗೊತ್ತಿದೆ, ನನ್ನ ಹತ್ರ ಪತ್ರಿಕೆ ಬಂದೆ. ಆದರೆ ಇವತ್ತು ಕೂಡ ನಾನು ಹೇಳಬಲ್ಲೆ, ಪತ್ರಿಕೆ ಕೆಲಸ ಆದರೂ ಆಗ್ಬೋದು, ಡಾಕ್ಟ್ರ್ ಕೆಲಸ ಅತ್ಯಂತ ಕಷ್ಟದ ಕೆಲಸ. ಅದು ಇಂಥ ಆಸ್ಪತ್ರೆ ನಡೆಸೋದಿದೆಯಲ್ಲ, ಅದರ ಕೆಲಸದಿಂದ ಸ್ವಚ್ಛತೆಯಿಂದ ಹಿಡಿದು ಟ್ರೀಟ್ಮೆಂಟ್ ಪೇಷಂಟ್ ಹೋಗಲ್ಲಿ ಬರುವವರೆಗೆ ಆಗೋ ಎಲ್ಲ ವಿಚಾರಗಳು ಅದು ನೇರವಾಗಿ ಮನುಷ್ಯನ ಜೀವಕ್ಕೆ ಸಂಬಂಧಪಡುವುದಾದ್ದರಿಂದ ಅತ್ಯಂತ ಜಾಗರೂಕತೆಯಿಂದ ಕೆಲಸ ಮಾಡಬೇಕಾಗ್ತದೆ. ಪತ್ರಿಕೆಯಲ್ಲಿ ಆದರೆ ನಾವು ತಪ್ಪುಗಳನ್ನು ಮಾಡುವುದು, ಉದ್ದೇಶ ಅಲ್ಲದಿದ್ದರೂ ಮಿಸ್ಟೇಕ್ ಆಗ್ಬೋದು, ಗೊತ್ತಿಲ್ಲದೆ ಆಗ್ಬೋದು, ಅಥವಾ ಏನೇ ಕಾರಣ. ಆದರೆ ಅದರಲ್ಲಿ ನಮಗೆ ತಿದ್ದಿಕೊಳ್ಳಲಿಕ್ಕೆ ಮತ್ತು ಅದು ಹೊರಗೆ ಬರಲಿಕ್ಕೆ ಅವಕಾಶಗಳಿದೆ. ಆಸ್ಪತ್ರೆಯಲ್ಲಿ ಬಹಳ ಜಾಗೃತಿ ಅಂದರೆ ಅದು ಪುತ್ತೂರಿನಂಥ ಜಾಗೆಯಲ್ಲಿ ಪ್ರತಿಯೊಬ್ಬ ಬರುವ ಪೇಷಂಟಿಗೆ ಅದು ಒಂದು ಫ್ಯಾಮಿಲಿ ಡಾಕ್ಟರ್ ಆಗಿರ್ತಾರೆ. ಈ ಫ್ಯಾಮಿಲಿ ಡಾಕ್ಟ್ರನ್ನ ಕಾನ್ಸೆಪ್ಟ್ ಎಲ್ಲಿರ್ತದೆ ಅಲ್ಲಿ ಪೇಷಂಟಿಗೆ ಒಳ್ಳೆಯ ಟ್ರೀಟ್ಮೆಂಟ್ ದೊರಕ್ತದೆ. ಟ್ರೀಟ್ಮೆಂಟ್ ಅಂದರೆ ಚಿಕಿತ್ಸೆ, ಆಪರೇಷನ್ ಮದ್ದಿಗಿಂತ ಮುಖ್ಯವಾಗಿ ಮನುಷ್ಯತ್ವದ ಟ್ರೀಟ್ಮೆಂಟ್ ಮುಖ ಕಾಣ್ತದೆ. ಟ್ರೀಟ್ಮೆಂಟ್ ಕೊಡುವಾಗ ಅವನು ಯಾರು, ಅವನ ಹಿನ್ನೆಲೆ ಏನು ವ್ಯಕ್ತಿ ಅಂತ ಗೊತ್ತಾದಾಗ ಆ ಮುಖ ಮತ್ತು ಪುನಃ ಅವನು ತಿರುಗಿ ಪುನಃ ಬರುವಂಥ ಸ್ಥಿತಿ ಇರುವಾಗ ಅದು ಕುಟುಂಬದ ಡಾಕ್ಟರ್ಗಳ ಕೆಲಸ ಆಗ್ತದೆ. ಎಲ್ಲ ಕಡೆಯಲ್ಲಿ ಒಂದು ಸ್ಪೆಷಲಿಸ್ಟ್ ಡಾಕ್ಟರ್ ಆಗೋದು ಬೇರೆ, ಸ್ಪೆಷಲೈಸ್ ಸಂಸ್ಥೆ ಆಗೋದು ಬೇರೆ. ಅಲ್ಲಿ ಸ್ಪೆಷಲೈಸೇಷನ್ಗೆ ಮಾತ್ರ ಟ್ರೀಟ್ಮೆಂಟ್ ತಗೊಳ್ಳೋದು ಬೇರೆ. ಅವನು ಸ್ಪೆಷಲಿಸ್ಟ್ ಟ್ರೀಟ್ಮೆಂಟ್ ಇದ್ದರೂ ಕೂಡ ಈ ಸಂಸ್ಥೆಯಿಂದ, ಆಸ್ಪತ್ರೆಯಿಂದ ಅವನಿಗೆ ಹೋದಾಗ ಅವನಿಗೆ ಆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಅಂತ ಕೊಡ್ತೇವಲ್ಲ, ಅದು ಭಾಳ ಮುಖ್ಯ. ಅದು ಇತ್ತಿನ ಅವಶ್ಯಕತೆ. ಈ ಅವಶ್ಯಕತೆಯನ್ನು ನಾನು ಭಾಸ್ಕರ್ಗೆ ಹೇಳ್ತಾ ಇರುವುದು ಮುಂದೆ ಮಾತು. ಏನೇ ಕಾಲ ಬದಲಾಗಲಿ, ಏನೇ ಟೆಕ್ನಾಲಜಿ ಬರಲಿ, ಬದಲಾವಣೆ ಟೆಕ್ನಾಲಜಿಯಲ್ಲಿ ಬರ್ಬೋದು, ಹಣದಲ್ಲಿ ವ್ಯತ್ಯಾಸ, ಬೇರೆ ವಿಷಯಗಳು ಬರ್ಬೋದು. ಆದರೆ ನೀವು ಏನು ಆಶಿಸಿದ್ದೀರಾ, ಏನು ಬಯಸಿ ಈ ಆಸ್ಪತ್ರೆಯನ್ನು ಮಾಡಿದ್ದೀರಾ, ಅದು ನಿಮ್ಮಲ್ಲಿ ಉಳೀಲಿ ಮತ್ತು ನಿಮ್ಮ ಎಲ್ಲ ಪಾಲ್ದಾರಿಗೆ ಹಂಚಲಿ, ಮುಂದೆ ಜನ್ರೇಷನ್ಗೆ ಕೂಡ ಅದು ಹಂಚಲಿ, ಮುಂದುವರಿಲಿ ಅಂತ ನಾನು ಮನಪೂರ್ವಕವಾಗಿ ಆಶೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ಭಾಳ ಮುಖ್ಯ. ಇವತ್ತವರು ಎಲ್ಲರಿಗೂ ಕೂಡ ತುಂಬ ಜನಕ್ಕೆ ಸನ್ಮಾನ ಮಾಡಿದಿರಿ, ತುಂಬ ಗುರುತಿಸಿದ್ರಿ. ಅದು ಗುರುತಿಸುವಂಥದ್ದು ಭಾಳ ಮುಖ್ಯ. ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ನಿಮ್ಮಲ್ಲಿ ಸ್ಪರ್ಧೆಗಳನ್ನು ಮಾಡಿದಿರಿ, ಗುರುತಿಸಿ ಕಾರ್ಯಕ್ರಮ ಮಾಡಿದಿರಿ. ಯಾವುದೇ ಒಂದು ವ್ಯಕ್ತಿಯಲ್ಲಿ ಗುರುತಿಸುವಿಕೆ, ಒಳ್ಳೆಯತನ ಕಾಣ್ತೇವಲ್ಲ, ಅದು ಈ ಸಮಾಜಕ್ಕೆ ಅತ್ಯಂತ ಬೇಕಾದ್ದು. ಒಳ್ಳೆಯದನ್ನು ಗುರುತಿಸಿದಾಗ ಅದು ಹರಡುತ್ತದೆ, ಹರಡಿ ಅದನ್ನು ಒಳ್ಳೆಯ ಸ್ಥಳವನ್ನು ಕೊಡ್ತದೆ, ಸಂತೋಷ ಕೊಡ್ತದೆ. ಕೆಟ್ಟದನ್ನು ಹರಡಿದಾಗ ದುಃಖವನ್ನು ಕೊಡ್ತದೆ, ಅದು ನಾಶವನ್ನು ಕೊಡ್ತದೆ. ಹಾಗಾಗಿ ಒಂದು ಸಮಾಜ ಒಳ್ಳೆಯದಾಗಬೇಕಿದ್ರೆ ಅಲ್ಲಿ ಒಳ್ಳೆಯತನ ಹರಡುವವರು ಬೇಕು. ಇವತ್ತು ಎಲ್ಲ ತುಂಬ ಜನಕ್ಕೆ ಎಲ್ಲರಿಗೂ ಸ್ಪರ್ಧೆ ಭಾಗವಹಿಸೋಕೆ ಮಾಡಿದ್ದೀರಾ. ಪ್ರತಿಯೊಬ್ಬರಿಗೂ ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸೋಕೆ ಮಾಡಿದ್ದೀರಿ. ಸಣ್ಣ ಟೋಕನ್ ಗುರುತಿಸೋಕೆ ಕೊಟ್ಟಿದ್ದೀರಿ.
ಬಟ್ ಒಂದು ಸಂತೋಷ ಏನಂತಂದರೆ ಈ ಸಂಸ್ಥೆಯ ಮುಖ್ಯಸ್ಥರು ತನ್ನ ಸಿಬ್ಬಂದಿಗಳಿಗೆ, ತನ್ನಲ್ಲಿ ಕೆಲಸ ಮಾಡೋರಿಗೆ ಒಂದು ಗೌರವಪೂರ್ವಕವಾಗಿ ಒಂದು ಗುರುತಿಸುವ ಕಾರ್ಯಕ್ರಮ ಈ ವರ್ಷ ನಡೆಯುವಂಥದ್ದು ಇದೆಯಲ್ಲ, ಅದು ಅತ್ಯಂತ ಮೆಚ್ಚಬೇಕಾದ ಕಾರ್ಯಕ್ರಮ. ಈ ಗುರುತಿಸುವಂಥ ಕಾರ್ಯಕ್ರಮವನ್ನು ನಾವು ಇಷ್ಟು ವರ್ಷ ಸುದ್ದಿಯಲ್ಲಿದ್ದಾಗ ಪ್ರತಿ ಸಲ ನಾವು ಪ್ರತಿಪಾದಿಸ್ತೇವೆ. ಮನುಷ್ಯರನ್ನು ಗುರುತಿಸುವಂಥ ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ಕೆಲಸ, ಅದು ದೇವರು ಮಾಡುವ ಕಾರ್ಯಕ್ರಮ. ಹಾಗಾಗಿ ನೀವೆಲ್ಲ ಯಾರೆಲ್ಲ ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರೋ, ಗುರುತಿಸಿಕೊಂಡಿದ್ದೀರಾ, ಟೋಕನ್ ಆಗಿದ್ದೀರಾ, ಅದೆಲ್ಲರಿಗೂ ಕೂಡ ನನ್ನ ವಿಶೇಷ ಅಭಿನಂದನೆಗಳು ಸಲ್ಲಿಸ್ತೇನೆ. ಇಲ್ಲಿ ಒಂದು ವಿಶೇಷ ಅಭಿನಂದನೆ ಕೊಡಬೇಕು. ಭಾಸ್ಕರ ಪುಳ್ಳಿ ಇರಾ ಅಲ್ವಾ, ಐರಾ, ಅವಳ ಸ್ಪಿರಿಟ್ ಮತ್ತು ಅವಳ ಇದನ್ನು ನೋಡಿದಾಗ ನನಗೆ ಅತ್ಯಂತ ಮೆಚ್ಚುಗೆ ಆಯಿತು. ಯಾಕೆಂದರೆ ಒಂದು ಆ ಥರದ ಸ್ಪಿರಿಟ್ ನಾನು ಹೇಳಿದೆ ಮುಂದುವರಿಸಲಿಕ್ಕೆ ನಿಮ್ಮ ಪುಳ್ಳಿ ಒಳ್ಳೆಯ ಅಷ್ಟು ಚೆನ್ನಾಗಿ, ಅಷ್ಟು ಆತ್ಮತೆಯಿಂದ, ಅಷ್ಟು ಓಡಿ ನಾವು ನಿಂತು ಕೊಟ್ಟು ನಮಗೆ ಬಚ್ಚಿ ಹೊಡಿತು. ಅದರಳು ಓಡಿ ಬಂದು ನಮಗೆ ಕೊಟ್ಟಲಲ್ಲ, ಅದಕ್ಕೆ ನನ್ನ ವಿಶೇಷ ಅಭಿನಂದನೆಗಳು, ನಿನಗೆ ಮೆಚ್ಚುಗೆಗಳು. ಇವತ್ತು 16 ವರ್ಷ ಸಣ್ಣ ವಿಚಾರ ಅಲ್ಲ. ನನಗೆ ಡಾಕ್ಟರ್ ಒಂದು 14 ಇಲ್ಲ, 1 ವರ್ಷ ಒಂದು ಆಸ್ಪತ್ರೆ ನಡೆಸೋದು ದೊಡ್ಡ ವಿಚಾರ. ಒಂದಾದ ಮೇಲೆ 2 ಆದ 3. ಇಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಒಮ್ಮೆ ಬಂದ ಪೇಷಂಟ್ ಪುನಃ ತಿರುಗಿ ಬರ್ತಾನಲ್ಲ, ಅದು ಸಾಧನೆ. ನಾನು ಇತ್ತೀಚೆಗೆ ನನ್ನ ರಿಲೇಟಿವ್ ಒಬ್ಬರು ನಿಮ್ಮ ಸಿಟಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು. 9 ವರ್ಷದ ಹಿಂದೆ ಅವರಿಗೂ ಸಿಸೇರಿಯನ್ ಆಗಿತ್ತು. ಡಾಕ್ಟರ್ ಅನಿಲ್ ಇದರಲ್ಲಿ 9 ವರ್ಷದ ಪುನಃ 2ನೇ ಗರ್ಭಿಣಿಯಾಗಿ ಪುನಃ ಬಂದಿರು ಸಿಸೇರಿಯನ್ ಆಗಿತ್ತು. ಅವರಿಗೆ ಪುನಃ ಕೇಳಿದಾಗ ಆ 9 ವರ್ಷ ಹಿಂದೆ ಯಾವ ರೂಮ್ ಇತ್ತ ಅದೇ ರೂಮಲ್ಲಿ ಅವಳು ಅಡ್ಮಿಟ್ ಆಗಿದ್ದರು. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, 9 ವರ್ಷ ಹಿಂದೆ ಸಿಸೇರಿಯನ್ ಆಗಿ 9 ವರ್ಷ ನಂತರ ಪುನಃ ಸಿಸೇರಿಯನ್ ಆಗಬೇಕಾದ್ರೆ ಅದೇ ಆಸ್ಪತ್ರೆಗೆ ಬಂದು ಅದೇ ಡಾಕ್ಟರ್ ಚಿಕಿತ್ಸೆ ಪಡಿತಾರೆ ಅಂದರೆ ಅದು ಸಾಧನೆ, ಅದು ಮೆಚ್ಚುಗೆಯ ವಿಷಯ. ಈ ಸಾಧನೆ ಡಾಕ್ಟರ್ಗಳಿಗೆ ಮೆಚ್ಚುಗೆ. ಡಾಕ್ಟರ್ಗಳಿಗೆ ಇವತ್ತು ಖುಷಿ ಕೊಡೋದು ಯಾವುದಂದರೆ, ಟ್ರೀಟ್ಮೆಂಟ್ ಆದ ಮೇಲೆ ಗುಣಮುಖವಾಗಿ ಹೋಗ್ತಾರೆ. ಆದರೆ ಪುನಃ ನೆನಪಿಟ್ಟು ಪುನಃ ಆ ಡಾಕ್ಟ್ರಲ್ಲಿ ಬಂದಾಗ ಅದು ಹೆಮ್ಮೆಯ ವಿಷಯ ಅಂತ ನಾನು ಹೇಳಿಕೆ ಬಿಡ್ತೇನೆ. ಸಿಟಿ ಆಸ್ಪತ್ರೆ ಇಂಥ ಹಲವು ಸಾಧನೆಗಳಿಗೆ ದಾರಿಯಾಗಿದೆ, ಅದು ಮೆಚ್ಚುಗೆ ವಿಷಯ. ಬಂದ ಪೇಷಂಟ್ ಬರುವಂಥದ್ದು, ಗುಣಪಟ್ಟು ಬರುವಂಥದ್ದು, ಪುನಃ ಸಂತೋಷಪಟ್ಟು ಪುನಃ ಧೈರ್ಯದಿಂದ ಬಂದು ಟ್ರೀಟ್ಮೆಂಟಿಗೆ ಇವತ್ತಿನ ಸ್ಪರ್ಧಾ ಕಾಲಘಟ್ಟದಲ್ಲಿ, ಬೇರೆ ಬೇರೆ ತಂತ್ರಜ್ಞಾನದ ಕಾಲಘಟ್ಟದಲ್ಲಿ, ಬೇರೆ ಬೇರೆ ವ್ಯವಸ್ಥೆಗಳ ಕಾಲದಲ್ಲಿ ಪುನಃ ಬರ್ತಾರೆ ಅಂದರೆ ಅದು ಮೆಚ್ಚಬೇಕಾದ ವಿಷಯ. ಅದಕ್ಕೆ ಕೂಡ ನಿಮಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಥರ ಒಂದು ಮಾತ್ರ ಎಲ್ಲದಲ್ಲಿ ನನಗೆ ಸಂತೋಷ ಆಯಿತು. ಒಂದು ವಿಚಾರದಲ್ಲೇ ನಾನು ಭಾಸ್ಕರ್ ಹತ್ರ ಹೇಳಲೇಬೇಕು. ಅದು ಎಷ್ಟೋ ಸರ್ತಿ ನಾನು ಡಾಕ್ಟರ್ಗಳಿಗೆ ಹೇಳಿಕೊಂಡದುಂಟು. ಯಾರೋ ಒಂದು ಮಂತ್ರಿ ಆಗ್ತಾರೆ, ಒಂದು ಆಡಳಿತ ಬರ್ತದೆ, ಇವತ್ತು ಸರ್ಕಾರ ಬಂದಿರ್ತದೆ, ಅದು ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. 100 ವರ್ಷ ಆಡಳಿತ ಆದ ಕೂಡಲೇ ಸಮಾರಂಭ ಮಾಡ್ತಾರೆ. 100 ವರ್ಷದ ಆಡಳಿತ ಹೆಮ್ಮೆ. ಆಲೋಚನೆ ಮಾಡಿ, 100 ವರ್ಷ ಆಯಿತು, 1 ವರ್ಷದ ಆಡಳಿತ ಸೆಲೆಬ್ರೇಷನ್ ಮಾಡ್ತಾರೆ. ಅಂದರೆ ಜನಗಳ ಹತ್ರ ಸೇರಿ ನಾವು 1 ವರ್ಷ ಏನು ಮಾಡಿದ್ದೇವೆ ಅಂತ ಹೇಳ್ತಾರೆ. ಯಾರಿಗೆ ಹೇಳೋದು? ಜನರಿಗೆ ಗೊತ್ತು ಮಾಡುವಂಥದ್ದು. ಅಂದರೆ ತಾನು ಮಾಡಿದ ಸಾಧನೆಯನ್ನು, ತಮ್ಮ ಅಚೀವ್ಮೆಂಟ್ಸನ್ನು ಜನಗಳಿಗೆ ಹೇಳ್ತಾ ಈ ಸಮಾಜ ಮುಂದುವರಿತದೆ. ಡಾಕ್ಟ್ರುಗಳಲ್ಲಿ ಭಾಳ ಒಂದು ಕೊರತೆ. ನಾನಿದು ತುಂಬ ಸತಿ ಹೇಳೋದುಂಟು. ಯಾವುದೇ ಸಂಸ್ಥೆ ಕೆಲಸ ಮಾಡ್ತಾರಲ್ಲ, ಅವರು ತಮ್ಮ ಸಾಧನೆಯನ್ನು, ತಮ್ಮ ಕೆಲಸಗಳನ್ನು ಜನರ ಮುಂದೆ ಇಡ್ತಾರೆ. ಡಾಕ್ಟರ್ಗಳು ಇದರಲ್ಲಿ ತುಂಬ ಕೊರತೆಯನ್ನು ಅನುಭವಿಸ್ತಾರೆ. ಇದು ತೊಂದರೆಗೆ ಕಾರಣ. ಯಾವಾಗ ಒಂದು ತೊಂದರೆ ಆದಾಗ ಆಸ್ಪತ್ರೆಯೂ ಇಷ್ಟು ಕಡಿಮೆ ಆಯಿತು, ಯಾರ್ದು ಮಿಸ್ಟೇಕ, ನಮ್ಮದ ಅವ್ರದ್ದು, ಪ್ರಚಾರ ಬಂದಾಗ, ಜನ ಬಂದಾಗ ನಾನು ತುಂಬ ಸತಿ ಹೇಳೋದುಂಟು, ಯಾಕೆ ನಿಮ್ಮ ಆಸ್ಪತ್ರೆಗೆ ಯಾಕೆ ತೊಂದರೆ, ಯಾಕೆ ಜನ ಯಾಕೆ ಬರ್ತಾರೆ, ತೊಂದರೆ ಎದುರಿಸ್ತಾರೆ, ಯಾಕೆ ನೀವು ಇಷ್ಟೊಮ್ಮೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಲ್ಲ, ಇಷ್ಟೊಮ್ಮೆ ಜನ ನೀವು ಬೆಂಬಲ ಕೊಟ್ಟಿದ್ದೀರಲ್ಲ, ಜೀವ ಉಳಿಸಿದ್ದೀರಲ್ಲ, ಅವರು ಯಾಕೆ ನಿಮ್ಮ ಹಿಂದೆ ಬರೋದಿಲ್ಲ? ಯಾಕೆ ಹಿಂದೆ ಬಂದು ನಿಮ್ಮ ಹತ್ರ ಬೆಂಬಲಕ್ಕೆ ನಿಲ್ಲೋದಿಲ್ಲ? ನೀವು ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಬೇಕು? ಪೊಲೀಸರು ಯಾಕೆ ರಕ್ಷಣೆ ಕೊಡಬೇಕು? ಒಂದು ರಾಜಕೀಯವಾಗಿ ತಪ್ಪು ಮಾಡಿ ರೇಪ್ ಮಾಡಿ ಹೋದ ವ್ಯಕ್ತಿಯನ್ನು ಜೈಲಿಗೆ ಹೋದರೆ ಒಟ್ಟಿಗೆ ಜನ ಬರ್ತಾರೆ, ಜೈಲಿಂದ ಬಿಡಿಸುವಾಗ ಮೆರವಣಿಗೆ ಕರ್ಕೊಂಡ್ಬರ್ತಾರೆ. ಆಲೋಚನೆ ಮಾಡಿ. ಆ ಥರದ ಸಮಾಜದಲ್ಲಿ ನೀವು ಡಾಕ್ಟರ್ ಮಾಡಿದ ಕೆಲಸ ಯಾರಿಗೆ ಗೊತ್ತಾಗಬೇಕು? ಪೇಷಂಟಿಗೆ ಗೊತ್ತಾಗ್ತದೆ, ಅವನು ಖುಷಿ ಇರ್ತದೆ, ಸಮಾಜಕ್ಕೆ ಗೊತ್ತು ಮಾಡಬೇಕು. ನಾನು ಪತ್ರಿಕೋದ್ಯಮಕ್ಕೆ ಬಂದದ್ರಿಂದ ಪ್ರಾಯಶಃ ನನಗೆ ಅದರ ಹೆಚ್ಚು ಬೆಲೆ ಗೊತ್ತಾಗಿದೆ. ಇವತ್ತು ನಾನು ಆಸ್ಪತ್ರೆ ಬಿಟ್ಟು ಪತ್ರಿಕೋದ್ಯಮ ಮಾಡಿದಾಗ ಇವತ್ತು ನನ್ನನ್ನು ಕರೆದು ಗುರುತಿಸಿದರೆ, ಪತ್ರಿಕೋದ್ಯಮದಲ್ಲಿ ನಾವು ಈ ಜನರನ್ನು ಗುರುತಿಸುವ ಮೂಲಕ ಜನರು ನಮ್ಮನ್ನು ಗುರುತಿಸೋ ಕೆಲಸವನ್ನು ಮಾಡ್ತೇವೆ. ನಾನು ಒಂದು ಕಿವಿ ಮಾತು ಇಷ್ಟೇ, ಬರೋ ಸತಿ ಸಭೆ ಆದಾಗ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಬೇರೆ ಕಾರ್ಯಕ್ರಮ ಮಾಡಿ,
ಗುರುತಿಸೋ ಕಾರ್ಯಕ್ರಮ ಮಾಡಿ. ಆದರೆ ಪುತ್ತೂರಿನಲ್ಲಿ ಇಷ್ಟ ನಿಮ್ಮ 20 ವರ್ಷದಲ್ಲಿ 16 ವರ್ಷದಲ್ಲಿ ಯಾರೆಲ್ಲ ಇಷ್ಟರೊಳಗೆ ಟ್ರೀಟ್ಮೆಂಟ್ ತಗೊಂಡು ಹೋಗಿದಾರ ಅವರಿಗೆಲ್ಲರಿಗೂ ಕೂಡ ಒಂದು ಕರೆ ಕೊಡಿ, ಒಂದು ಕಾರ್ಯಕ್ರಮ ವಾರ್ಷಿಕ ಕಾರ್ಯಕ್ರಮ ಆಗಲಿ. ಅದರ ಖರ್ಚನ್ನು ಬೇಕಾದರೆ ನಿಮ್ಮ ಪೇಷಂಟ್ಗಳೇ ಮಾಡ್ತಾರೆ. ಒಂದು SD ಕಾಲೇಜ್ ಆದರೆ ಅದರ ವಾರ್ಷಿಕ ವಿದ್ಯಾರ್ಥಿಗಳ ಕಾರ್ಯಕ್ರಮ ಆಗ್ತದೆ, ಸ್ಕೂಲ್ ಡೇ ಆಗ್ತದೆ. ಯಾಕೆಂದರೆ ಅಲ್ಲಿ ಕಲಿತ ವಿದ್ಯಾರ್ಥಿಗಳು ಆ ಸ್ಕೂಲ್ ಡೇಯನ್ನು ಚೆನ್ನಾಗಿ ಮಾಡ್ತಾರೆ. ಮೊನ್ನೆ ಬಳಂಜದಲ್ಲಿ ಮೊನ್ನೆ ಫಿಲಮಿನ ಕಾಲೇಜಲ್ಲಿ 60ನೇ ಇಸ್ವಿಯಲ್ಲಿ ಕಲಿತ ವಿದ್ಯಾರ್ಥಿಗಳು ಒಂದು ಕಾರ್ಯಕ್ರಮ ಮಾಡಿದರು. ಯಾವುದೇ ಊರಲ್ಲಿ ಮಾಡ್ತೇವೆ. ನಮ್ಮ ಊರು, ನಮ್ಮ ದೇವಸ್ಥಾನ, ನಮ್ಮ ಕಾರ್ಯಕ್ರಮ, ಅದರ ಮೆಚ್ಚುಗೆ ಅದನ್ನು ಏನು ಪ್ರಯೋಜನ ಆಗಿದೆ ಅಂತ ಹೇಳುವಂಥದ್ದು. ಅದನ್ನು ಎಲ್ಲಿವರೆಗೆ ನೀವು ಮಾಡೋದಿಲ್ವೋ ಅಲ್ಲಿವರೆಗೆ ನಮಗೆ ಸಫರ್ ಆಗ್ತೇವೆ. ಯಾಕೆಂದರೆ ನೀವು ಮಾಡಿದ ತಪ್ಪನ್ನು ಮಾತ್ರ ಗುರುತಿಸುವ ಜನ ಇರ್ತಾರೆ, ನಿಮ್ಮಿಂದ ಅದು ಒಳ್ಳೆಯದನ್ನು ಹೇಳುವ ಜನ ನಿಮ್ಮ ಹಿಂದೆ ಇರೋದಿಲ್ಲ. ಮನಸ್ಸಲ್ಲಿ ಮಾತಾಡ್ತಾರೆ, ಮನಸ್ಸಲ್ಲಿ ಇರ್ತದೆ, ಒಳಗೆ ಇರ್ತದೆ, ಹೊರಗೆ ಹೇಳುವ ಅವಕಾಶಗಳು ಇರುವುದಿಲ್ಲ. ಯಾಕೆಂದರೆ ಅವಕಾಶ ಇರುವುದಿಲ್ಲ. ಅದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಬೇಕಾದ್ರೆ ನಿಮ್ಮನ್ನು ಭಾಸ್ಕರನ್ನು ಮತ್ತು ಈ ಕಾಲೇಜನ್ನು ಅಥವಾ ಈ ಆಸ್ಪತ್ರೆಯನ್ನು, ಈ ಸಂಸ್ಥೆಯನ್ನು, ಡಾಕ್ಟ್ರುಗಳನ್ನು ಈ ಸಮಾಜ ಗುರುತಿಸುವಂಥದ್ದು ವರ್ಷಕ್ಕೆ ಒಂದು ಸಲ ಆಗೋದು. ಇವತ್ತು ಲಯನ್ಸಲ್ಲಿ ಮಾಡ್ತೇವೆ, ರೋಟ್ರಿಯಲ್ಲಿ ಮಾಡ್ತೇವೆ, JCಯಲ್ಲಿ ಮಾಡ್ತೇವೆ. ಸಮಾಜವನ್ನು ಗುರುತಿಸೋ ಕೆಲಸ ಆಗ್ತದೆ. ನೀವು ಮಾಡಿದ ಕೆಲಸವನ್ನು ಗುರುತಿಸ್ತೇವೆ. ಹಾಗಾಗಿ ಈ ಕಾರ್ಯಕ್ರಮ ಮುಂದಿನ ಸಲ ಯಾವಾಗಾದರೂ ನನ್ನನ್ನು ಕರೆಯೋದಾದರೆ ಸಭಾಂಗಣ ತುಂಬಿರಬೇಕು. ಕಾರ್ಯಕ್ರಮದಲ್ಲಿ ಯಾರು ಫಲಾನುಭವಿಗಳಿದ್ದಾರೆ ಈ ವಯಸ್ಸು ಅವರು ಬಂದು ಮಾತಾಡೋದು. ಈ ಆಸ್ಪತ್ರೆ ಒಳ್ಳೆಯದು, ಏನು ಪ್ರಯೋಜನ ಆಗಿದೆ, ಇದು ದುಡ್ಡಿನ ಮುಖ ನೋಡದ, ಮನುಷ್ಯರ ಮುಖ ನೋಡಿದ, ಸೇವೆ ಮುಖ ನೋಡಿದ ಸಂಸ್ಥೆ ಅಂತ ಹೇಳುವಂಥವ್ರು ಇರಬೇಕು. ಅವರನ್ನು ಕರೆದು 4 ಮಾತಾಡಿಸಬೇಕು. ಅವರ ಮಾತು ಇವತ್ತು ಪ್ರಚಾರದಲ್ಲಿ ಬರಬೇಕು. ಅದು ನಿಮಗೆ ಶ್ರೀರಕ್ಷೆ ಆಗಬೇಕು. ಅದು ಹಣಕ್ಕಿಂತ ಹೆಚ್ಚು ಮೌಲ್ಯವನ್ನು ನಿಮಗೆ ಕೊಡಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಕೊಡೋ ಮಾತಿನ ಗುರುತಿಸುವಂಥ ಮನಸ್ಥಿತಿಯನ್ನು ಸಮಾಜದಲ್ಲಿ ಬೆಳೆಸಲಿಕ್ಕಾಗ್ತದೆ. ಆ ಕಾರ್ಯಕ್ರಮ ನಿಮ್ಗೆ ಯಶಸ್ವಿಯಾಗಬೇಕು. ಹಾಗಾಗಿ ಸಿಟಿ ಆಸ್ಪತ್ರೆ ಅಂತ ಹೇಳಿದರೆ ಜನ ಅಲ್ಲಲ್ಲಿ ಆ ದಿವಸ ಮಾತಾಡುವಾಗ ಸಿಟಿ ಆಸ್ಪತ್ರೆ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಸಿಟಿ ಆಸ್ಪತ್ರೆ ನಮ್ಮ ಆಸ್ಪತ್ರೆ ಅಂತ ಹೇಳುವಂಥ ಜನರು ಅಲ್ಲಲ್ಲಿ ಮಾತಾಡುವಾಗಾಗಿ ಇಡೀ 1 ವರ್ಷ ಏನು ಕಷ್ಟಪಟ್ಟು ಮಾಡಿದ್ದೀರಾ ಅದೆಲ್ಲದರ ಬೆಳಕು ಹೊತ್ತು ಬರಬೇಕು. ನಿಮ್ಮಲ್ಲಿ ಎಲ್ಲ ಕೆಲಸ ಮಾಡಿದ ನರ್ಸರಿಗಳಿರ್ತೀರಿ, ಡಾಕ್ಟರ್ಗಳಿರ್ತೀರಿ, ಅವರಿಗೆಲ್ಲರಿಗೂ ಕೂಡ ಹೆಮ್ಮೆಯಾಗಿ ಅವನ್ನು ಗುರುತಿಸುವ ಕಾರ್ಯಕ್ರಮ ಜನರಿಂದ ಆಗುತ್ತೆ. ನೀವು ಸಂಸ್ಥೆಯಿಂದ ಗುರುತಿಸೋದು ಬೇರೆ, ಜನರು ಗುರುತಿಸೋದು ಬೇರೆ. ಜನರು ಗುರುತಿಸಿದಾಗ ಅದು ವ್ಯಾಲ್ಯೂ ಬೇರೆ ಇರ್ತದೆ. ನಿಮ್ಮ ಮೌಲ್ಯಗಳು ಅದು ಆಗಬೇಕಂತ ಬಯಸ್ತದೆ. ಹಾಗಾಗಿ ನಾನು ಅತ್ಯಂತ ಹೆಮ್ಮೆಯಿಂದ ಇದು ಕಾರ್ಪೊರೇಟ್ ಆಸ್ಪತ್ರೆ ಆಗುವುದೇ ಬೇಡ, ದುಡ್ಡಿನ ಮುಖ ನೋಡಿ ಅದಕ್ಕಾಗಿ ಆಪರೇಷನ್ ಆಗುವ ಆಸ್ಪತ್ರೆ ಬೇಡ, ಟ್ರೀಟ್ಮೆಂಟಿಗೆ ಬೇಕಾದ ಜೀವ ಉಳಿಸುವ ಆಸ್ಪತ್ರೆ ಹಾಗೆಯೇ ಇರಲಿ. ಅದಕ್ಕೆ ಸುದ್ದಿ ಬಿಡುಗಡೆಯ ಸಂಸ್ಥೆಯ ಇದರಿಂದ ನಿರಂತರವಾಗಿ ನಾನು ಬೆಂಬಲ ನಿಮಗಿದೆ. ನಿಮಗೇನು ಸಪೋರ್ಟ್ಗಳು ಅದರಲ್ಲಿ ಅಂಥ ಕೆಲಸ ಮಾಡಿದಾಗ ನಾನು ಸೇರಿ ಬೇಕಾದ್ರೆ ನಿಮ್ಮೊಟ್ಟಿಗೆ ಆ ಕೆಲಸ ಮಾಡಬಲ್ಲೆ. ಯಾವುದೇ ಆಸ್ಪತ್ರೆ ನಿಮ್ಮ ಒಂದು ಸಿಟಿ ಆಸ್ಪತ್ರೆ ಅಂತ ನಾನು ಹೇಳ್ತಾ ಇಲ್ಲ. ಯಾರು ಸಮಾಜದಲ್ಲಿ ಸಮಾಜಕ್ಕೆ ಒಳ್ಳೆ ಕೆಲಸವನ್ನು ಕೊಡ್ತಾರ, ಪ್ರಯೋಜನ ಆಗಿದೆ, ಆ ಪ್ರಯೋಜನ ಗುರುತಿಸುವ ಸಮಾಜ ನಮ್ಮದಾಗಬೇಕು. ಟೀಕೆ ಮಾಡೋ ಸಮಾಜ ನಮ್ಮಲ್ಲಿದೆ. ಟೀಕೆ ತುಂಬ ಜನ ಮಾಡ್ತಾರೆ. ಎಷ್ಟು 10 ಕೆಲಸ ಒಳ್ಳೇದು ಮಾಡಿದರೂ ಒಂದು ತಪ್ಪಾದಾಗ ಅದನ್ನು ಹೇಳೋರು ಇದ್ದೇ ಇರ್ತಾರೆ, ನೋಡ್ತಾರೆ, ಹೇಳ್ತಾರೆ. ಆದರೆ 9 ಜನ ಮಾಡಿದ ಒಳ್ಳೆ ಕೆಲಸ ಹೋದಾಗ ಒಟ್ಟಿಗೆ ಬಂದಾಗ ಆ ನೋವಿಗೆ ಅಥವಾ ಮಾಡಿದ ಸಮಾಜಕ್ಕೆ ನಾವು ಮಾಡಿದ ಕೆಲಸಕ್ಕೆ, ನೀವು ಮಾಡಿದ ನಿಮ್ಮ ಸ್ವಾರ್ಥರಹಿತ ಕೆಲಸಕ್ಕೆ, ರಾತ್ರಿಗಳು ಬಂದು ನೋಡಿದ ಕೆಲಸಗಳಿಗೆ, ದುಡ್ಡಿನ ಮುಖ ನೋಡಿದ ಸೇವೆ ಕೊಟ್ಟದಕ್ಕೆ ನರ್ಸ್ಗಳಾಗಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಮನುಷ್ಯನ ಜೀವ ಮುಖ್ಯ ಅಂತ ಹೇಳುವಂಥ ಕೆಲಸ ಮಾಡಿದವರಿಗೆ ಒಂದು ಸಾರ್ಥಕತೆಯ ಜೀವನ ಬರಬೇಕಾದ್ರೆ ಅದರ ಫಲಾನುಭವಿಗಳು ಮತ್ತು ಸಮಾಜ ನಿಮ್ಮನ್ನು ಗುರುಸಾಗಬೇಕು. ಭಾಸ್ಕರೇ, ನಿಮ್ಮೆಲ್ಲ ಬಳಗ ಇರಬೇಕು, ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಪಾಲುದಾರ ಇರಬೇಕು. ಯಾಕೆಂದರೆ ಇದು ಹೆಮ್ಮೆಯ ದಿನ ಆಗಲಿ. ಮುಂದಿನ ಸದ ಏಪ್ರಿಲ್ 1 ಮಾಡಿದಾಗ ಪ್ರಾಯಶಃ ಅಂಥ ದೊಡ್ಡ ಕಾರ್ಯಕ್ರಮ ಹಾಕಿಕೊಳ್ಳಿ. ನಿಮಗೆ ನನ್ನ ಯಶಸ್ಸಿನ ಪಾಲು ನಿಮ್ಮದಿರಲಿ. ಸುದ್ದಿ ಸಂಸ್ಥೆ ನಿಮ್ಮೊಟ್ಟಿಗೆ ಸದಾ ಇರ್ತದೆ. ಲೋಕೇಶ ಯಾವಾಗಲೂ ನಿಮ್ಮ ಬಗ್ಗೆ ಅಭಿಮಾನದಿಂದ ಮಾತಾಡ್ತಾನೆ. ಆ ಹೆಮ್ಮೆ ಇರಲಿ ಅಂತ ಹೇಳ್ತಾ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ಸಂತೋಷಪಟ್ಟು ಡಾಕ್ಟರ್ಗಳಿಗೆ ಎಲ್ಲರಿಗೆ ಮತ್ತು ಎಲ್ಲರಿಗೆ ಶುಭಾಶಯಗಳು ಹೇಳ್ತೀನಿ. ನನ್ನ ಮಾತು ಸೀರಿಯಲ್ ನಂಬರ್ ಕೊಟ್ಟಿದೆ. ಅದರ ಪ್ರಕಾರ ಈಗ ಇಲ್ಲಿ ಇರುವವರಲ್ಲಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಅದೃಷ್ಟ ವ್ಯಕ್ತಿ ಯಾರು ಅಂತೇಳಿ ನೋಡುವ. ಡಾಕ್ಟ್ರೇ, 1 ರಿಂದ 204 ನಂಬರ್ನಲ್ಲಿ ಒಂದು ನಂಬರನ್ನು ಸೆಲೆಕ್ಟ್ ಮಾಡಿ ಹೇಳಿ. ನೀವು 1 ರಿಂದ 204
ಹೌದು. ನೀವು ಒಂದು ಹೇಳುದು ಒಂದು ನಂಬರಿಗೆ ಇದರಲ್ಲಿ ನನಗೆ ಹೇಳಿದ್ರು 1 to 204ನಲ್ಲಿ ಈಗ ವಿ ಆರ್ ಸೆಲೆಕ್ಟಿಂಗ್ ಎ ಲಕ್ಕಿ ಪರ್ಸನ್ ಹಿಯರ್. ಇಲ್ಲ ಬಾಯಲ್ಲಿ ಹೇಳಿದ್ರೆ ನೀವೇ. ಹೌದು, ಒಂದು ನಂಬರ್ ಹೇಳಿ. ನಂಬರ್ 80 ವಸಂತಿ ಲ್ಯಾಬ್ ಟೆಕ್ನಿಷಿಯನ್. ಇವತ್ತಿನ ನಮ್ಮ ಕಾರ್ಯಕ್ರಮದ ಲಕ್ಕಿ ಪರ್ಸನ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಬುದ್ಧಿವಂತರ ನಾಡು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನೆಹರು ನಗರದ ಶಾಂತ, ಸುಂದರ, ಹಚ್ಚ ಹಸಿರ ಸಿರಿಹೊಂದ ಪ್ರಕೃತಿ ಮಾತೆಯ ಮಡಿಲಿನಲ್ಲೇ ವಿದ್ಯಾ ದೇಗುಲದ ಕಲರವ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಂ ಎನ್ನುತ್ತಾ ಸರಸ್ವತಿ ವಂದನೆಯೊಂದಿಗೆ ದಿನಮನ ಬೆಳಗುತ್ತಾ ಸಂಸ್ಕಾರ, ವ್ಯಕ್ತಿತ್ವ ವಿಕಸನ, ವಿದ್ಯಾದಾನಗೈಯುತ್ತಿದೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. ಸಾವಿರದ 1965ರಲ್ಲಿ ಪ್ರಾರಂಭಗೊಂಡು 60 ವರ್ಷಗಳ ಸಮೃದ್ಧ ಶೈಕ್ಷಣಿಕ ಇತಿಹಾಸವನ್ನ ಹೊಂದಿರುವ ಪದವಿ ಪೂರ್ವ ವಿದ್ಯಾಲಯ ಸಹಸ್ರಾರು ವಿದ್ಯಾರ್ಥಿಗಳ ಬಾಳಿನಲ್ಲಿ ಜ್ಞಾನ ದೀಪಿಗೆಯನ್ನ ಹಚ್ಚಿದೆ. 10 ಶಿಕ್ಷಣ ಸಂಸ್ಥೆಗಳ ನಡುವೆ ಗ್ರಾಮೀಣ ಭಾಗದಲ್ಲಿ ಎಲ್ಲಾ ಮೂಲ ಸೌಕರ್ಯದ ಜೊತೆಗೆ ಬದಲಾದ ಕಾಲಘಟ್ಟಕ್ಕೆ ಸರಿಸಮವಾದ ತಂತ್ರಜ್ಞಾನಗಳ ಟಚ್ನೊಂದಿಗೆ ವಿಶಾಲವಾಗಿ ತೆರೆದುಕೊಂಡಿದೆ. ವಿದ್ಯಾಸಂಸ್ಥೆಯ ದಾಖಲಾತಿ ಪುಸ್ತಕದಲ್ಲಿ ವಿದ್ಯಾರ್ಥಿಯ ಹೆಸರು ದಾಖಲಾದ ದಿನದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಸರ್ವಾಂಗೀಣ ವಿಕಾಸಕ್ಕೆ ಒತ್ತು ಕೊಟ್ಟು ಒರೆ ಹಚ್ಚಿ ಆತನ ಜೀವನ ರೂಪಿಸುತ್ತಿದೆ ಹೆಮ್ಮೆಯ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಸಂಸ್ಥೆ. ಗುಣಮಟ್ಟದ ಕಲಿಕೆಗೆ ಪೂರಕವಾದ ವಾತಾವರಣ, ವಿಶಾಲವಾದ ಕಾಲೇಜು ಆವರಣ ಹೊಂದಿರುವ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯದಲ್ಲಿ ವಿಜ್ಞಾನ, ವಾಣಿಜ್ಯ ಹಾಗೂ ಕಲಾ ವಿಭಾಗಗಳಿವೆ.
ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶಗಳನ್ನು ಸಕಲ ಸೌಲಭ್ಯಗಳೊಂದಿಗೆ ಕಲ್ಪಿಸಿದೆ. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಲಭಿಸಲಿದೆ. 95% ಮೇಲೆ ಅಂಕಗಳನ್ನು ಗಳಿಸಿದ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಕಾಲೇಜು ಶುಲ್ಕದಲ್ಲಿ ವಿಶೇಷ ರಿಯಾಯಿತಿಯನ್ನ ನೀಡಲಾಗುತ್ತದೆ. 1965ರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಾ ಗಣನೀಯ ಸಾಧನೆ ಮಾಡಿರುವ ಹೆಮ್ಮೆಯು ಪುತ್ತೂರಿನ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿಗೆ ಸಲ್ಲುತ್ತದೆ. ಪ್ರತಿ ವರ್ಷವೂ ಪದವಿ ಪೂರ್ವ ಮಂಡಳಿಯ ಅದೇ ರೀತಿ ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಿರುವುದು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಇನ್ನೊಂದು ಮೈಲಿಗಲ್ಲು. ಏಕಕಾಲದಲ್ಲಿ ಸುಮಾರು 100 ವಿದ್ಯಾರ್ಥಿಗಳಿಗೆ ಪ್ರಯೋಗ ಮಾಡಲು ಅವಕಾಶವಿರುವ ಪ್ರಯೋಗಾಲಯಗಳು, ಜ್ಞಾನ ವೃದ್ಧಿಗೆ ಅವಶ್ಯಕವಾದ ಗ್ರಂಥಾಲಯ ವ್ಯವಸ್ಥೆ, ದೂರದ ಊರುಗಳಿಂದ ವಿದ್ಯಾರ್ಜನೆಗಾಗಿ ಆಗಮಿಸುವ ಹುಡುಗಿಯರಿಗೆ ಪ್ರತ್ಯೇಕವಾದ ವಸತಿ ನಿಲಯದ ವ್ಯವಸ್ಥೆ, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣವೂ ಇದ್ದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳನ್ನ ನೀಡಿದ ಕೀರ್ತಿಗೆ ಭಾಜನವಾಗಿದೆ ಹೆಮ್ಮೆಯ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. ವಿವೇಕಾನಂದ ವಿದ್ಯಾವರ್ಧಕ ಸಂಘದಿಂದ ಪ್ರವರ್ತಿತ ವಿವೇಕಾನಂದ ಪದವಿ ಪೂರ್ವ ಕಾಲೇಜು 1965ರಲ್ಲಿ ಪ್ರಾರಂಭಗೊಂಡಿದೆ. ಸುಮಾರು 1800 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಇದು ಒಂದು ಸಾಮಾಜಿಕ ಸಂಸ್ಥೆ, ಸಮಾಜದ ಸಂಸ್ಥೆ. ಯಾವುದೇ ಒಂದಿಬ್ಬರಿಂದ ಪ್ರಾರಂಭಗೊಂಡಂಥ ಸಂಸ್ಥೆಯಲ್ಲ, ಎಲ್ಲರೂ ಸೇರಿ ನಡೆಸುತ್ತಿರುವಂಥ ಒಂದು ಸಂಸ್ಥೆ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗಳಲ್ಲಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮವಾದಂತಹ ಫಲಿತಾಂಶಗಳನ್ನು ತರ್ತಾ ಇದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಕಳೆದ ವರ್ಷ ತನುಷ್ ರಾಜ್ಯಕ್ಕೆ 2ನೇ ಸ್ಥಾನ, ಅದೇ ರೀತಿ ಖುಷಿ ಬೆನ್ ಕಲಾ ವಿಭಾಗದಲ್ಲಿ 3ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಅದೇ ರೀತಿ ನೀಟ್ ಎಕ್ಸಾಮಿನಲ್ಲಿ ಯುಕ್ತ ದೇಶದಲ್ಲಿ 600ನೇ ರ್ಯಾಂಕನ್ನು ಪಡೆದಿರುತ್ತಾಳೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಬೆಳಗಿನ ಜಾವದಲ್ಲಿ ಮಕ್ಕಳಿಗೆ ಸರಸ್ವತಿ ವಂದನೆಯೊಂದಿಗೆ ದೈನಂದಿನ ಚಟುವಟಿಕೆಗಳು ಪ್ರಾರಂಭಗೊಳ್ಳುತ್ತವೆ. ಅದೇ ರೀತಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಕಾಲೇಜಿನಲ್ಲಿ ನಡೆಯುತ್ತವೆ. ಕಾಲೇಜಿನಲ್ಲಿ ಹಾಸ್ಟೆಲ್ನ ವ್ಯವಸ್ಥೆಯೂ ಇದ್ದು ಮಕ್ಕಳಿಗೆ ಬಸ್ಸಿನ ಫೆಸಿಲಿಟಿಯನ್ನು ಕೂಡ ಒದಗಿಸಿಕೊಡಲಾಗುತ್ತದೆ. 2025-26ನೇ ಸಾಲಿನ ದಾಖಲಾತಿಯು ಪ್ರಾರಂಭಗೊಂಡಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ವಿವೇಕಾನಂದವೇ ಆಗಿರಲಿ. ಬಡ ಹಾಗೂ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನ ಹಾಗೂ ಉಚಿತ ಭೋಜನದ ವ್ಯವಸ್ಥೆ, ಪಠ್ಯದ ಜೊತೆಗೆ ವಿವಿಧ ವ್ಯಕ್ತಿತ್ವ ವಿಕಸನ ಶಿಬಿರಗಳು, ತರಬೇತಿಗಳು, ಪರಿಸರ ಸಂಘ, ಚಿಗುರು ಸಂಘ, ಕಲಾ, ವಿಜ್ಞಾನ, ವಾಣಿಜ್ಯ ಸಂಘಗಳು, ಯೋಗ, ಧ್ಯಾನಕ್ಕಾಗಿ ಕಾಲೇಜಿನ ಪಕ್ಕದಲ್ಲೇ ಧ್ಯಾನ ಮಂದಿರ, ವಿದ್ಯಾರ್ಥಿಗಳ ಸುಪ್ತ ಪ್ರತಿಭೆಯನ್ನ ಅನಾವರಣಕ್ಕಾಗಿ ಕಾಲೇಜು ಆವರಣದಲ್ಲೇ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM ಸೌಲಭ್ಯವನ್ನ ಹೊಂದಿದೆ. ಕಾಲೇಜು ವಾಹನದ ವ್ಯವಸ್ಥೆಯೂ ಇದೆ. ಅಲ್ಲದೆ ವಿದ್ಯಾರ್ಥಿಗಳನ್ನ ಮುಂದಿನ ವೃತ್ತಿಪರ ಪ್ರವೇಶ ಪರೀಕ್ಷೆಗಳಿಗೆ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಜೆಇಇ, ನೀಟ್ ಬ್ಯಾಚ್, ಇಂಟಿಗ್ರೇಟೆಡ್ ಬ್ಯಾಚ್, ವೀಕೆಂಡ್ ಬ್ಯಾಚ್ಗಳಲ್ಲಿ ಜೆಇಇ, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ಪೂರಕ ತರಬೇತಿಯನ್ನ ಕೂಡ ನೀಡಲಾಗುತ್ತಿದೆ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಕೋರ್ಸ್, ಉನ್ನತ ಹುದ್ದೆಗಳಲ್ಲಿ ಉದ್ಯೋಗಾವಕಾಶ ಪಡೆಯುವ ನಿಟ್ಟಿನಲ್ಲಿ ವಿಕಾಸ್ ಎಂಬ ಘಟಕದ ಮೂಲಕ ಸಿಎ ಫೌಂಡೇಶನ್ ತರಬೇತಿ, ಯಶಸ್ ಘಟಕದ ಮೂಲಕ ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿಯನ್ನ ನೀಡಲಾಗುತ್ತಿದೆ. ನಮಸ್ಕಾರ, ನಾನು ಭೀಮ ಭಾರದ್ವಾಜ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಉಪನ್ಯಾಸಕನಾಗಿ ವೃತ್ತಿ ಜೀವನದಲ್ಲಿ ಇದ್ದುಕೊಂಡು ಕೆಲವು ವರ್ಷಗಳಿಂದ ಕೋಚಿಂಗ್ ವಿಭಾಗದಲ್ಲಿ ನೀಟ್, ಜೆಇ, ಸಿಇಟಿ ಕೋಚಿಂಗ್ ವ್ಯವಸ್ಥೆಯ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ದಕ್ಷಿಣ ಕನ್ನಡ ಜಿಲ್ಲೆಯ ಮನೆ ಮಾತಾಗಿರುವಂತಹ ಒಂದು ಶಿಕ್ಷಣ ಸಂಸ್ಥೆ. ಸುಮಾರು 50 ವರ್ಷಗಳಿಂದ ಪುತ್ತೂರು ಆಸುಪಾಸಿನ ಗ್ರಾಮೀಣ ಹಾಗೂ ಎಲ್ಲ ಸ್ತರದ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿರುವಂತಹ ಒಂದು ವಿದ್ಯಾಸಂಸ್ಥೆ. ರಾಷ್ಟ್ರೀಯತೆಯ ವಿಚಾರಧಾರೆಯ ಅಡಿಯಲ್ಲಿ ತನ್ನ ಚಿಂತನೆಗಳನ್ನು ವಿಸ್ತರಿಸ್ತಾ ಅದರ ಜೊತೆಗೆ ಶಿಕ್ಷಣವನ್ನು ಭಾರತೀಯ ಪದ್ಧತಿಯಲ್ಲಿ ಹೇಗೆ ಕೊಡಬಹುದು ಹೇಳುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡುವಂತಹ ಒಂದು ವಿದ್ಯಾಸಂಸ್ಥೆ.
ಪದವಿ ಪೂರ್ವ ವಿಭಾಗ ವಿದ್ಯಾರ್ಥಿ ಜೀವನದಲ್ಲಿ ಅತಿ ಒಂದು ಮುಖ್ಯವಾದಂಥ ಘಟ್ಟ. SSLC ವಿದ್ಯಾಭ್ಯಾಸ ಮುಗಿದ ತಕ್ಷಣ ವಿದ್ಯಾರ್ಥಿಗಳ ಮನಸ್ಸುಗಳಲ್ಲಿ ಯಾವ ವಿಭಾಗದಲ್ಲಿ ನಾನು ಮುಂದುವರಿಬೇಕು ಹೇಳುವಂಥ ಒಂದು ಜಿಜ್ಞಾಸೆ ಬರ್ತದೆ. ಹಾಗಾಗಿ ಅಲ್ಲಿ 3 ಆಯ್ಕೆಗಳನ್ನು ಪ್ರಧಾನವಾಗಿ ನಾವು ಕಾಣ್ತೇವೆ. ಒಂದು ವಿಜ್ಞಾನ ವಿಭಾಗ, ವಾಣಿಜ್ಯ ವಿಭಾಗ ಹಾಗೂ ಕಲಾ ವಿಭಾಗ. ನಾನೀಗ ಮಾತಾಡ್ತಾ ಇರುವಂಥದ್ದು ಮುಖ್ಯವಾಗಿ ವಿಜ್ಞಾನ ವಿಭಾಗದ ಬಗ್ಗೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಈ 3 ವಿಭಾಗಗಳಲ್ಲಿ ಕೂಡ ಶಿಕ್ಷಣವನ್ನು ಕೊಡ್ತಾ ಬಂದಿದೆ. ಅದರಲ್ಲಿ ವಿಜ್ಞಾನ ವಿಭಾಗದಲ್ಲಿ ಕಾಂಬಿನೇಷನ್ಗಳು, ನಮ್ಮಲ್ಲಿ 4 ಕಾಂಬಿನೇಷನ್ಗಳು ಇಲ್ಲಿ ವ್ಯವಸ್ಥೆ ಇದೆ. ಒಂದು PCMB ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ, ಎರಡನೇದು PCMC ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್, ಇನ್ನು ಮೂರನೇದಾಗಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಎಲೆಕ್ಟ್ರಾನಿಕ್ಸ್ PCME, ಹಾಗೂ ಕೊನೆಯ ಕಾಂಬಿನೇಷನ್ PCMS ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಸ್ಟ್ಯಾಟಿಸ್ಟಿಕ್ಸ್. ಇದರ ಜೊತೆಗೆ 2 ಲ್ಯಾಂಗ್ವೇಜ್ ಪಾರ್ಟಿಯೇ ಬರುವಂಥದ್ದು ಲ್ಯಾಂಗ್ವೇಜ್ ವಿಭಾಗಗಳು. ಅದರಲ್ಲಿ ಮುಖ್ಯವಾಗಿ ಇಂಗ್ಲೀಷ್ ಮತ್ತು ಕನ್ನಡ, ಹಿಂದಿ, ಸಂಸ್ಕೃತ, ಇದು 3ರಲ್ಲಿ ಯಾವುದಾದ್ರು ಒಂದು ಆಯ್ಕೆಯನ್ನು ಮಾಡಬೇಕಾಗ್ತದೆ. ಒಟ್ಟು 6 ವಿಷಯಗಳಲ್ಲಿ ವಿಜ್ಞಾನ ವಿಭಾಗ ಇಲ್ಲಿ ಕಾರ್ಯನಿರ್ವಹಿಸ್ತದೆ. ನಮ್ಮಲ್ಲಿ ವಿಜ್ಞಾನ ವಿಭಾಗಕ್ಕೆ ಪ್ರತ್ಯೇಕವಾದ ಡಿಪಾರ್ಟ್ಮೆಂಟ್ಗಳಿದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್. ಇದು ಪ್ರತ್ಯೇಕ ವಿಭಾಗಗಳಲ್ಲಿ ನುರಿತ ಉಪನ್ಯಾಸಕರ ವೃಂದ ಇಲ್ಲಿ ತರಬೇತಿಯನ್ನು ಕೊಡುವುದಕ್ಕಾಗಿ ಲಭ್ಯರಿರ್ತಾರೆ. ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಯೋಗಾಲಯ ವ್ಯವಸ್ಥೆ, ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಕಂಪ್ಯೂಟರ್ ಸೈನ್ಸ್, ಬಯಾಲಜಿ, ಎಲೆಕ್ಟ್ರಾನಿಕ್ಸ್, ವ್ಯವಸ್ಥಿತವಾದ ಲ್ಯಾಬ್ ವ್ಯವಸ್ಥೆ ಇಲ್ಲಿ ನಮ್ಮಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗೂ ವಿಶಾಲವಾದ ತರಗತಿಯ ವ್ಯವಸ್ಥೆ, ಆಡಿಯೋ ವಿಜುವಲ್ ರೂಮ್ ಇತ್ಯಾದಿ ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ನಾವು ನಮ್ಮ ಕಾಲೇಜಿನಲ್ಲಿ ಅಳವಡಿಸಿಕೊಂಡಿದ್ದೇವೆ. ಇನ್ನು ವಿಜ್ಞಾನ ವಿಭಾಗ ಬಂದಂತಹ ವಿದ್ಯಾರ್ಥಿಗಳ ಮುಖ್ಯ ಉದ್ದೇಶ, ಮುಂದೆ 2 ವರ್ಷ PUC ಆದಮೇಲೆ ಮುಂದೆ ಏನು ಹೇಳುವಂಥ ಪ್ರಶ್ನೆ ಬಂದಾಗ ಹಲವು ವಿಷಯಗಳು, ಹಲವು ಆಯ್ಕೆಗಳು ಅವರ ಮುಂದೆ ಇರ್ತದೆ. ಮುಂದೆ ನಾನು ಇಂಜಿನಿಯರಿಂಗ್ ಮಾಡಬೇಕು, ಮೆಡಿಕಲ್ ಮಾಡಬೇಕು, ಅಥವಾ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ನಾನು ಆಯ್ಕೆ ಮಾಡಿಕೊಳ್ಬೇಕು, ಅಥವಾ ಕೃಷಿ ವಿಜ್ಞಾನ ಪದವೀಧರನಾಗಬೇಕು. ಹೀಗೆ ಹಲವು ಆಯ್ಕೆಗಳು ಅವರ ಕಣ್ಣ ಮುಂದೆ ಬರ್ತದೆ. ಅದಕ್ಕೆ ಏನು ಮಾಡಬೇಕು ಹೇಳಿದೆ ಅಂತ ನಾವು ಯೋಚನೆ ಮಾಡಿದಾಗ ಅವರು PUCಯ ಏನು ಬೋರ್ಡ್ ಹಂತದ ಪರೀಕ್ಷೆಯನ್ನು ಮುಗಿಸಿ ಅದರ ಜೊತೆಗೆ ಬರುವಂತಹ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅವರು ಎದುರಿಸಬೇಕಾಗ್ತದೆ. ಅದರಲ್ಲಿ ನಾವು ಮುಖ್ಯವಾಗಿ ಕಾಣುವಂಥದ್ದು ಇವತ್ತು JEE ಮೇನ್ಸ್, JEE ಅಡ್ವಾನ್ಸ್ಡ್, ಹಾಗೆ ಮೆಡಿಕಲ್ ಕೋರ್ಸ್ಗಳಿಗಾಗಿ ನೀಟ್ ಪರೀಕ್ಷೆಗಳು ಮತ್ತು KCET ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಇದಲ್ಲದೆ ಇನ್ನಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಈ ವಿದ್ಯಾರ್ಥಿಗಳು ಎದುರಿಸಬೇಕು. ಅದರಲ್ಲಿ ಪಡೆದಂತಹ ರ್ಯಾಂಕ್ಗಳ ಮೂಲಕ ಅವರು ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶವನ್ನು ಮುಂದೆ ಪಡೀತಾರೆ, ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ತಾರೆ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆ ವರ್ಷದಿಂದ ವರ್ಷಕ್ಕೆ ತುಂಬ ಕಠಿಣವಾಗ್ತಾ ಇದೆ ಹಾಗೂ ತುಂಬ ಸ್ಪರ್ಧೆಯನ್ನು ಒಡ್ಡುವಂತಹ ಒಂದು ವಿಚಾರವಾಗಿದೆ. ಹಾಗಾಗಿ ಈ ವಿಷಯಗಳಿಗೆ ಕೋಚಿಂಗ್ ಕೊಡುವಂಥದ್ದು, ತರಬೇತಿಯನ್ನು ಕೊಡುವಂಥದ್ದು ಅಷ್ಟೇ ಅಗತ್ಯ. ಥಿಯರಿ ಕ್ಲಾಸ್ಗಳನ್ನು ರೆಗ್ಯುಲರ್ ಕ್ಲಾಸ್ಗಳಲ್ಲಿ ಮಾಡಲಿಕ್ಕಾಗ್ತದೆ, ಆದರೆ ಈ ಕೋಚಿಂಗ್ ವ್ಯವಸ್ಥೆಯನ್ನು ಇದರ ಜೊತೆ ಜೋಡಿಸಿಕೊಳ್ಬೇಕಾದ ಅನಿವಾರ್ಯತೆ ಇಂದಿನ ವಿದ್ಯಾರ್ಥಿಗಳಿಗಿದೆ. ಈ ವಿಷಯವನ್ನು ಮನಗಂಡಂತಹ ನಮ್ಮ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಒಂದಷ್ಟು ಅಧ್ಯಾಪಕರ ತಂಡ ಈ ವ್ಯವಸ್ಥೆಗೆ ಏನೆಲ್ಲ ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡಿದಾಗ ಹಲವು ವಿಷಯಗಳಿಗೆ ಹಲವು ರೀತಿಯಲ್ಲಿ ಇದಕ್ಕೆ ತರಬೇತಿಯನ್ನು ಕೊಡ್ಬೋದು ಹೇಳುವಂಥ ಆಲೋಚನೆಯನ್ನು ಮಾಡಿದರು. ಹಲವು ವರ್ಷಗಳಿಂದ ನಮ್ಮ ಕಾಲೇಜಲ್ಲಿ ಈ ಕೋಚಿಂಗ್ ವ್ಯವಸ್ಥೆಯನ್ನು ಬಳಸಿಕೊಂಡು ತುಂಬ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆಯನ್ನು ಮಾಡಿ ಹಲವು ರ್ಯಾಂಕ್ಗಳನ್ನು ಗಳಿಸಿಕೊಂಡು ತಾಲೂಕು ಮಟ್ಟದಲ್ಲಿರ್ಬೋದು, ಕೆಲವೊಮ್ಮೆ ಜಿಲ್ಲಾ ಮಟ್ಟದಲ್ಲಿಯೂ ಉತ್ತಮ ರ್ಯಾಂಕ್ಗಳನ್ನು ಪಡೆದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಶಿಕ್ಷಣವನ್ನು ಪಡೆದು ಇದೀಗ ವೃತ್ತಿ ಜೀವನದಲ್ಲಿ ಇದ್ದಾರೆ. ಹೇಗೆ ಈ ಕೋಚಿಂಗ್ ವ್ಯವಸ್ಥೆ ನಾವು ಅಳವಡಿಸಿಕೊಂಡಿದ್ದೇವೆ ಹೇಳುವುದನ್ನು ನಾವು ಗಮನಿಸಿದಾಗ ನಮ್ಮಲ್ಲಿ ಒಟ್ಟು 2 ಪ್ರಧಾನವಾದಂಥ ಕೋಚಿಂಗ್ ವ್ಯವಸ್ಥೆಗಳಿದೆ. ಒಂದು ನೀಟ್ JEE KCET ಬ್ಯಾಚ್, ಅದನ್ನು ನಾವು ಸ್ಪೆಷಲ್ ಬ್ಯಾಚ್ ಅಂತಲೂ ಕರಿತೇವೆ. ಇನ್ನೊಂದು ಕಳೆದ ವರ್ಷದಿಂದ ನಾವು ಪ್ರಾರಂಭ ಮಾಡಿರುವಂಥದ್ದು KCET ಇಂಟಿಗ್ರೇಟೆಡ್ ಬ್ಯಾಚ್. ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಅದರ ಮೂಲಕವೇ ನಾನು
ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಬೇಕು ಹೇಳುವಂಥ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳಿಗೆ ಇರುವಂಥ ಈ ವ್ಯವಸ್ಥೆ. SSLC ಅಂಕದ ಆಧಾರದ ಮೇಲೆ ಈ ಬ್ಯಾಚ್ಗಳಿಗೆ ನಾವು ಸೆಲೆಕ್ಷನನ್ನು ಮಾಡ್ತೇವೆ. ಹಾಗೆ ಅವರಿಗೆ ಪ್ರತ್ಯೇಕ ತರಗತಿಗಳಲ್ಲಿ ಪ್ರತಿನಿತ್ಯ ಸೋಮವಾರದಿಂದ ಶನಿವಾರದವರೆಗೆ ಕ್ಲಾಸ್ಗಳನ್ನು ನಾವು ಅರೇಂಜ್ ಮಾಡ್ತೇವೆ. ಇನ್ನು ರಜಾ ದಿನಗಳಲ್ಲಿ ಕೂಡ ಇವರಿಗೆ ತರಬೇತಿಯನ್ನು ಕೊಡುವಂಥ ವ್ಯವಸ್ಥೆಗಳಾಗ್ತದೆ. ನಮ್ಮಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಈ ಇಂಟಿಗ್ರೇಟೆಡ್ ಬ್ಯಾಚ್ಗಳಿಗೆ ನಮ್ಮ ಕಾಲೇಜಿನಲ್ಲಿ ಹಲವು ವರ್ಷಗಳಿಂದ ತರಬೇತಿ ಕೊಟ್ಟು ಅನುಭವ ಇರುವಂತಹ PCMB ಸ್ಟಾಫ್ 4 ಕೋಚಿಂಗ್ ಸ್ಟಾಫ್ಗಳನ್ನು ನಾವು ನಮ್ಮಲ್ಲೇ ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದೇವೆ. ಇವರು 24 ಗಂಟೆ ಕೂಡ ಅವೈಲೇಬಲ್ ಇರುವ ಹಾಗೆ ನಾವು ನೋಡಿಕೊಂಡಿದ್ದೇವೆ. ಹಾಗಾಗಿ ಯಾವುದೇ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಬಂದರೂ ಕೂಡ ಅದನ್ನು ಪರಿಹರಿಸುವ ದೃಷ್ಟಿಯಲ್ಲಿ ನಮ್ಮ ಈ ಅಧ್ಯಾಪಕರು ಏನಿದ್ದಾರೆ ಪ್ರತಿನಿತ್ಯ ಗಮನವನ್ನು ಹರಿಸುವಲ್ಲಿ ಅವರು ಮಹತ್ತರವಾದ ಪಾತ್ರವನ್ನು ವಹಿಸ್ತಾರೆ. ಅದರ ಒಟ್ಟು ಫಲಿತಾಂಶವೇ ಈ ಹಿಂದೆ ನಮ್ಮಲ್ಲಿ ಮಾಡಿದಂತಹ ವಿದ್ಯಾರ್ಥಿಗಳ ಸಾಧನೆ. ಕಳೆದ ವರ್ಷ ನಮ್ಮಲ್ಲಿ ಅತಿ ಹೆಚ್ಚು ಅಂಕ ನೀಟಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ಯುಕ್ತ VG ಇವತ್ತೀಗ ಗೌರ್ಮೆಂಟ್ ಕಾಲೇಜ್ ಬೆಂಗಳೂರಲ್ಲಿ ಮೆಡಿಕಲ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ವರ್ಷ ಇನ್ನೊಂದು ಸಾಧನೆ ನಮ್ಮ ಈ ತರಬೇತಿಯಲ್ಲಿ ನಾವು ಮಾಡಿರುವಂಥದ್ದು ಸಹನ್ KL 99.27% ಪಡೆದಿದ್ದಾನೆ. ಇನ್ನೂ ಹಲವು ವಿದ್ಯಾರ್ಥಿಗಳು ಮುಂದೆ ಸಾಧನೆ ಮಾಡಲಿಕ್ಕೆ ಇರುವಂಥವರು ಕೂಡ ಇದ್ದಾರೆ ನಮ್ಮಲ್ಲಿ. ಹಾಗಾಗಿ ಯಾರು SSLC ಆದಮೇಲೆ ನಾವು ನೀಟ್ JEE ಕ್ರ್ಯಾಕ್ ಮಾಡಬೇಕು ಹೇಳುವಂಥ ಯಾರಿಗೆ ಯೋಚನೆ ಇದೆ, ಖಂಡಿತವಾಗಿ ಈ ಸ್ಪೆಷಲ್ ಬ್ಯಾಚ್ ನೀಟ್ JEE ಇಂಟಿಗ್ರೇಟೆಡ್ ಬ್ಯಾಚನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇನ್ನು ನಮ್ಮ ಉದ್ದೇಶ ಕೇವಲ CET ಬರೆಯುವಂಥದ್ದು. KCETಯಲ್ಲಿ ನಾನು ಒಳ್ಳೆ ರ್ಯಾಂಕನ್ನು ಪಡಿಬೇಕು, ತನ್ಮೂಲಕ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಬೇಕು, ಅಥವಾ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮೆರಿಟ್ ಸೀಟಲ್ಲಿ ನಾನು ಮಾಡಬೇಕು ಹೇಳುವಂಥ ಯೋಚನೆ ಇದ್ದರೆ ಅಂತಹ ವಿದ್ಯಾರ್ಥಿಗಳು KCET ಇಂಟಿಗ್ರೇಟೆಡ್ ಬ್ಯಾಚನ್ನು ಕೂಡ ನಾವು ಆಯ್ಕೆ ಮಾಡಿಕೊಳ್ಳಬಹುದು. ಇದರಲ್ಲಿರುವಂಥ ವ್ಯತ್ಯಾಸಗಳು ನಂಬರ್ ಆಫ್ ಟೀಚಿಂಗ್ ಅವರ್ಸಲ್ಲಿ ಮಾತ್ರ ವ್ಯತ್ಯಾಸಗಳಿರುವಂಥದ್ದು. ಸ್ಪೆಷಲ್ ಬ್ಯಾಚಲ್ಲಿ ಹೈಯೆಸ್ಟ್ ನಮ್ಮದು ಸುಪ್ರೀಂ ಬ್ಯಾಚ್, ಮ್ಯಾಕ್ಸಿಮಮ್ ಕ್ಲಾಸ್ಗಳನ್ನು ಕೊಡುವಂಥ ಬ್ಯಾಚ್ ಅದು ನೀಟ್ JEE KCET ಬ್ಯಾಚ್ ಆದರೆ, ಇಂಟಿಗ್ರೇಟೆಡ್ ಬ್ಯಾಚಲ್ಲಿ ನಂಬರ್ ಆಫ್ ಅವರ್ಸ್ ಟೀಚಿಂಗ್ ಅವರ್ಸ್ ಸ್ವಲ್ಪ ಕಡಿಮೆ ಇರ್ತದೆ. ಇಷ್ಟೇ ವ್ಯತ್ಯಾಸಗಳಿರುವಂಥದ್ದು. ಹಾಗಾಗಿ ಆಯ್ಕೆ ವಿದ್ಯಾರ್ಥಿಗಳಿಗೆ ಬಿಟ್ಟಿರುವಂಥದ್ದು. ಹಾಗಾಗಿ ಮುಂದೆ ಯಾರೋ ಸ್ಪರ್ಧಾತ್ಮಕ ಪರೀಕ್ಷೆಗಳು ಭಾಗವಹಿಸಬೇಕು ಅಂತ ಹೇಳುವಂಥ ಆಸೆ ಇದ್ದವರು ಖಂಡಿತವಾಗಿ ಈ 2 ಬ್ಯಾಚ್ಗಳನ್ನು ತಾವು ಆಯ್ಕೆ ಮಾಡಿಕೊಳ್ಬೋದು ಅಂತ ಹೇಳುವುದನ್ನು ನಾನು ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಮೂಲಕ ಸಮಗ್ರ ಕಲಿಕೆಗೆ ಬೇಕಾದ ಪೂರಕ ವಾತಾವರಣ ಇಲ್ಲಿದೆ. ಈಗಾಗಲೇ 2025-26ನೇ ಶೈಕ್ಷಣಿಕ ವರ್ಷದ ಅಡ್ಮಿಷನ್ ಪ್ರಕ್ರಿಯೆ ಕೂಡ ಆರಂಭಗೊಂಡಿದೆ. ಒಂದೇ ಸೂರಿನಡಿಯಲ್ಲಿ ಸಮಗ್ರ ಶಿಕ್ಷಣ ಪಡೆಯಬೇಕೆಂದು ಬಯಸುವ ವಿದ್ಯಾರ್ಥಿಗಳ ಪೋಷಕರು ವಿವೇಕಾನಂದ ಪದವಿ ಪೂರ್ವ ಕಾಲೇಜನ್ನೇ ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳು ಸಮಾಜದ ಉನ್ನತ ಸ್ಥಾನದಲ್ಲಿ ಮಿನುಗುವ ಪ್ರಭೆಯಾಗಲು ನಿಮ್ಮ ಆಯ್ಕೆ ಸದೃಢವಾಗಿರಲಿ, ಅದು ವಿವೇಕಾನಂದವೇ ಆಗಿರಲಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.